ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ತಂದೆಯಂದಿರ ದಿನದ ಈ ವಿಶೇಷವಾದಂಥ ಆರಾಧನೆಯಲ್ಲಿ ದೇವರನ್ನು ಆರಾಧಿಸುವುದಕ್ಕಾಗಿ ನಾವು ಸೇರಿ ಬಂದಿದ್ದೇವೆ. ಕ್ಷಣಕಾಲ ಮೌನವಾಗಿದ್ದು ದೇವರನ್ನು ಆರಾಧಿಸುವುದಕ್ಕಾಗಿ ಪ್ರಾರ್ಥನಾ ಪೂರ್ವಕವಾಗಿ ನಮ್ಮನ್ನು ಸಿದ್ಧಪಡಿಸಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ದೇವರು ಆತ್ಮ ಸ್ವರೂಪನು. ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆತನನ್ನು ಆರಾಧಿಸಬೇಕು. ಆತ್ಮದಲ್ಲಿಯೂ ಸತ್ಯದಲ್ಲಿಯೂ ದೇವರನ್ನು ಆರಾಧಿಸುವುದಕ್ಕೆ ದೇವರ ವಾಕ್ಯವು ನಮಗೆ ಕರೆ ಕೊಡುತ್ತದೆ. ಪ್ರಾರ್ಥನಾ ಪೂರ್ವಕವಾಗಿ ಅಬ್ರಹಾಮನ ದೇವರೇ ನಿನಗೆ ಆರಾಧನೆ, ಇಸಾಕನ ದೇವರೇ ನಿನಗೆ ಆರಾಧನೆ, ಯಾಕೋಬನ ದೇವರೇ ನಿನಗೆ ಆರಾಧನೆ, ಆರಾಧನೆ ಆರಾಧನೆ ಎಂಬುದಾಗಿ ನಾವೆಲ್ಲರೂ ದೇವರನ್ನ ಆರಾಧಿಸುತ್ತಾ ಆತನನ್ನು ಸ್ತುತಿಸೋಣವೇ.
ಆತ್ಮದಲ್ಲಿಯೂ ಸತ್ಯದಲ್ಲಿಯೂ ನಿನ್ನನ್ನು ಆರಾಧಿಸುವಂತೆ ಪ್ರೇರೇಪಿಸುವಂಥ ಪ್ರೀತಿಯ ದೇವರೇ, ಈ ಪವಿತ್ರ ದಿನದಲ್ಲಿ ನಿನ್ನನ್ನು ಆರಾಧಿಸುವಂತಹ ಕೃಪೆಗೆ ಮತ್ತೊಂದು ಆವರ್ತಿ ನಿನ್ನ ಪರಿಶುದ್ಧ ನಾಮವನ್ನು ಸ್ತುತಿಸಿ ಕೊಂಡಾಡಿ ನಿನ್ನ ಪರಿಶುದ್ಧ ನಾಮಕ್ಕೆ ಘನಮಾನ ಸ್ತೋತ್ರ ಮಹಿಮೆಗಳನ್ನು ಸಲ್ಲಿಸುವಂಥ ಆಶೀರ್ವಾದಕ್ಕೆ ನಮ್ಮ ಜೀವಿತಗಳನ್ನು ನೀನು ನಡೆಸಿದ್ದೆ. ತಂದೆಯಂದಿರ ದಿನದ ಈ ವಿಶೇಷವಾದಂಥ ಆರಾಧನೆಯಲ್ಲಿ ಸ್ವಾಮಿ, ನಮ್ಮ ಕುಟುಂಬಗಳಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರಿ ನಮ್ಮ ತಂದೆ ತಾಯಿಯೊಂದಿಗೆ, ಒಡ ಹುಟ್ಟಿದವರೊಂದಿಗೆ, ನಮ್ಮ ಮಕ್ಕಳೊಂದಿಗೆ, ಬಂಧು ಮಿತ್ರರೊಂದಿಗೆ ನಿನ್ನನ್ನು ಆತ್ಮದಲ್ಲಿಯೂ ಸತ್ಯದಲ್ಲಿಯೂ ಆರಾಧಿಸುವಂಥ ಆಶೀರ್ವಾದಕ್ಕೆ ನಮ್ಮ ಜೀವಿತಗಳನ್ನು ನೀನು ನಡೆಸಿದ್ದೆ. ಈ ಪವಿತ್ರ ಆರಾಧನೆಯನ್ನು ನಿನ್ನ ಹಸ್ತ ಪರಿಪಾಲನೆಗೆ ಅರ್ಪಿಸಿ ಕೊಡುತ್ತೇವೆ ಸ್ವಾಮಿ. ಆರಾಧನೆಯಲ್ಲಿ ನೀನು ನಮಗೆ ಪ್ರಸನ್ನನಾಗು. ಆರಂಭದಿಂದ ಅಂತ್ಯದವರೆಗೂ ನೀನು ನಮ್ಮ ಮಧ್ಯಸ್ಥನಾಗಿರು. ನಿನ್ನ ಸಾನ್ನಿಧ್ಯ, ಪ್ರಸನ್ನತೆ, ನಿನ್ನ ಆತ್ಮನ ಅಭಿಷೇಕ ಈ ಆರಾಧನೆಯಲ್ಲಿ ಕರ್ತನೆ ನಮ್ಮ ಎಲ್ಲರಿಗೂ ದೊರೆಯುವಂತಾಗಲಿ. ಯೇಸು ಸ್ವಾಮಿಯ ಹೆಸರಿನಲ್ಲಿ ಪ್ರಾರ್ಥನೆಯನ್ನು ಬೇಡುತ್ತೇವೆ ನಮ್ಮ ತಂದೆಯೇ, ಆಮೇನ್. ದೇವರ ಸ್ತೋತ್ರಕ್ಕಾಗಿ ಸಂಗೀತಗಳಲ್ಲಿ ನಾವೆಲ್ಲರೂ ಒಟ್ಟಾಗಿ 13ನೆಯ ಸಂಗೀತವನ್ನು ಹಾಡೋಣ. 13ನೆಯ ಸಂಗೀತ, ಸ್ತೋತ್ರದಿಂದ ಹಾಡುವ ತಂದೆ ಮಗ ಆತನ, ವೀಣೆಯಿಂದ ಆತನ ಸ್ತುತಿ ಸ್ತೋತ್ರ ಮಾಡೋಣ. Oh
ದೇವರ ಪರಿಶುದ್ಧ ಸನ್ನಿಧಿಯಲ್ಲಿ ಕ್ಷಣ ಕಾಲ ನಾವು ಹಾಗೆಯೇ ಮೌನವಾಗಿರೋಣ. ನಮ್ಮ ಕಣ್ಣುಗಳನ್ನು ಮುಚ್ಚಿದವರಾಗಿ ನಮ್ಮ ಜೀವನದ ಪುಟವನ್ನೊಮ್ಮೆ ನಾವು ಹಿಂತಿರುಗಿ ನೋಡೋಣ. ತಂದೆಯಂದಿರ ದಿನದ ಈ ಭಾನುವಾರದ ಆರಾಧನೆಯಲ್ಲಿ ನಾವು ಭಾಗಿಗಳಾಗುತ್ತಿದ್ದೇವೆ. ನಮ್ಮ ದೇವರು, ನಾವು ಆರಾಧಿಸುವಾತನು, ನಾವು ಸೇವಿಸುವಾತನು, ತಂದೆಯೋಪಾದಿಯಲ್ಲಿ ನಮ್ಮನ್ನು ಕನಿಕರಿಸುತ್ತಾ ಪರಿಪಾಲಿಸುತ್ತಾ, ತಾಯಿಯೋಪಾದಿಯಲ್ಲಿ ನಮ್ಮನ್ನು ಪ್ರೀತಿ ಮಾಡುತ್ತಾ ಸಂತೈಸುತ್ತಾ ಕೈ ಹಿಡಿದು ನಡೆಸುತ್ತಾ ಬಂದಿದ್ದಾನೆ. ತಂದೆಯಾಗಿಯೂ ತಾಯಿಯಾಗಿಯೂ ನಮ್ಮನ್ನು ಪರಿಪಾಲಿಸುವಂಥ ದೇವರಿಗೆ ನಾವು ಸ್ತೋತ್ರಗಳನ್ನು ಸಲ್ಲಿಸುವಂಥ ಹಂಗಿನಲ್ಲಿದ್ದೇವೆ. ನಾವು ಆರಾಧಿಸುವಂತಹ ದೇವರು ಯಜ್ಞವನ್ನಾಗಲಿ ಕಪ್ಪ ಕಾಣಿಕೆಗಳನ್ನಾಗಲಿ ನಮ್ಮಿಂದ ನಿರೀಕ್ಷಿಸುವಾತನಲ್ಲ. ಸದಾ ಕಾಲವು ಆತನನ್ನು ಸ್ತುತಿಸುವಂಥದ್ದನ್ನೇ, ಆತನನ್ನು ಆರಾಧಿಸುವಂಥದ್ದನ್ನೇ ನಮ್ಮಿಂದ ಬಯಸುವಾತನಾಗಿದ್ದಾನೆ, ನಮ್ಮಿಂದ ಅಪೇಕ್ಷಿಸುವಾತನಾಗಿದ್ದಾನೆ. ಆತನ ಸಾನ್ನಿಧ್ಯದಲ್ಲಿ ನಾವು ಆತನನ್ನು ಆರಾಧಿಸುವಾಗಲೂ, ಆತ್ಮದಲ್ಲಿಯೂ ಸತ್ಯದಲ್ಲಿಯೂ ನಾವು ಆತನನ್ನು ಆರಾಧಿಸುವಂತೆ ತನ್ನ ವಾಕ್ಯಗಳ ಮೂಲಕ ನಮ್ಮನ್ನು ಪ್ರೇರೇಪಿಸುವಾತನಾಗಿದ್ದಾನೆ. ನಾವು ದೇವರನ್ನು ಆರಾಧಿಸುವುದಕ್ಕಾಗಿ ಸಿದ್ಧರಾಗಿದ್ದೇವೆ, ಕಾದು ಕುಳಿತಿದ್ದೇವೆ. ದೇವರ ಸಾನ್ನಿಧ್ಯದಲ್ಲಿ ನಮ್ಮ ಹೃದಯಾಂತರಾಳದ ಸ್ತುತಿ ಸ್ತೋತ್ರಗಳನ್ನು ಆತನಿಗೆ ನಾವು ಸಮರ್ಪಿಸೋಣವೇ. ನಮ್ಮ ಜೀವನದ ಪುಟವನ್ನೊಮ್ಮೆ ನಾವು ಹಿಂತಿರುಗಿ ನೋಡುವುದಾದರೆ, ನಮ್ಮ ಜೀವನಕ್ಕೆ ಬೇಕಾದದ್ದೆಲ್ಲವನ್ನ ಆತನು ಅನುಗ್ರಹಿಸಿ ಕೊಡುತ್ತಾ ಬಂದಿದ್ದಾನೆ. ನಮ್ಮ ಜೀವನಕ್ಕೆ ಬೇಕಾದ ಎಲ್ಲ ಆಶೀರ್ವಾದಗಳನ್ನು ಒದಗಿಸಿಕೊಟ್ಟಿದ್ದಾನೆ. ನಾವು ಯೋಚಿಸುವುದಕ್ಕಿಂತಲೂ ಬೇಡುವುದಕ್ಕಿಂತಲೂ ಅತ್ಯಧಿಕವಾದದ್ದನ್ನು ನಮ್ಮ ಜೀವಿತಗಳಿಗೆ ದಯಪಾಲಿಸಿಕೊಟ್ಟಿದ್ದಾನೆ. ನಾವು ಬೇಡುವುದಕ್ಕಿಂತ ಮುಂಚಿತವಾಗಿ ನಮ್ಮ ಅಗತ್ಯತೆಗಳು ಏನು, ನಮ್ಮ ಅವಶ್ಯಕತೆಗಳು ಏನು ಎನ್ನುವುದನ್ನು ಆತನು ಗ್ರಹಿಸಿಕೊಳ್ಳಲು ಶಕ್ತನಾಗಿದ್ದಾನೆ. ನಮ್ಮ ಹೃದಯಾಂತರಾಳದ ಕೃತಜ್ಞತಾ ಸ್ತೋತ್ರಗಳನ್ನು ಆತನಿಗೆ ನಾವು ಸಮರ್ಪಿಸೋಣವೇ. ಹೀಗೆ ನಾವು ದೇವರನ್ನು ಸ್ತುತಿಸುವಾಗಲೂ, ಆತ್ಮದಿಂದಲೂ ಸತ್ಯದಿಂದಲೂ ಆತನನ್ನು ಆರಾಧಿಸುವಾಗಲೂ, ದೇವರ ಪರಿಶುದ್ಧ ಸಾನ್ನಿಧ್ಯದಲ್ಲಿ ನಮ್ಮನ್ನು ನಾವು ಪರಿಶೋಧಿಸಿಕೊಳ್ಳೋಣವೇ. ತಂದೆಯಂದಿರ ದಿನದ ಈ ಸಮಯದಲ್ಲಿ, ಈ ದಿನದಲ್ಲಿ ಕುಟುಂಬದಲ್ಲಿ ತಂದೆಯಾಗಿ ನಮ್ಮ ತಂದೆಯಂದಿರು ನಮಗೆ ತೋರಿಸಿದಂತಹ ಪ್ರೀತಿ, ಕುಟುಂಬದಲ್ಲಿ ಅವರು ನಿರ್ವಹಿಸಿದಂಥ ಜವಾಬ್ದಾರಿಗಳು, ಕರ್ತವ್ಯಗಳು ಅವೆಷ್ಟು. ಮಕ್ಕಳಿಗಾಗಿ ಮಕ್ಕಳ ಜೀವನವನ್ನು ರೂಪಿಸುವಲ್ಲಿ, ಮಕ್ಕಳ ಜೀವನವನ್ನು ಸಂತೋಷವಾಗಿಸುವಲ್ಲಿ, ಕುಟುಂಬದ ಒಡೆಯರಾಗಿ, ಕುಟುಂಬದ ಯಜಮಾನರಾಗಿ ಅನೇಕ ತಂದೆಯಂದಿರು ತಮ್ಮ ಜೀವನವನ್ನು ತ್ಯಾಗ ಮಾಡಿದ್ದಾರೆ. ಅನೇಕ ತಂದೆಯಂದಿರು ತಮ್ಮ ಜೀವಿತಗಳನ್ನು ಮಕ್ಕಳಿಗಾಗಿ, ಕುಟುಂಬಗಳಿಗಾಗಿ, ದೇಶಕ್ಕಾಗಿ ಸಮರ್ಪಿಸಿಕೊಟ್ಟಿದ್ದಾರೆ. ಮಕ್ಕಳಾಗಿ ಅನೇಕ ವೇಳೆ ತಂದೆಯಂದಿರಿಗೆ ತೋರಬೇಕಾದಂಥ ಗೌರವ, ಕೊಡಬೇಕಾದಂಥ ಪ್ರೀತಿ, ಅವರೆಡೆಗೆ ನಿರ್ವಹಿಸಬೇಕಾದಂಥ ಜವಾಬ್ದಾರಿ, ಕರ್ತವ್ಯಗಳಲ್ಲಿ ನಾವು ಎಷ್ಟೋ ವೇಳೆ ಎಡವಿ ಬಿದ್ದಿದ್ದೇವೆ. ಹೆತ್ತ ಮಕ್ಕಳು, ಸ್ವಂತದವರು, ಬಂಧು ಮಿತ್ರರು ಇದ್ದಾಗ್ಯೂ ಅನಾಥರ ಹಾಗೆ ಎಷ್ಟೋ ಮಂದಿ ತಂದೆಯಂದಿರು ಈ ದಿನದಲ್ಲಿ ಅನಾಥಾಶ್ರಮಗಳಲ್ಲಿ, ಬೀದಿ ಬೀದಿಗಳಲ್ಲಿ ತಮ್ಮ ಮಕ್ಕಳ ನೆನಪಿನಲ್ಲಿ ಸಮಯವನ್ನು ಕಳೆಯುತ್ತಿದ್ದಾರೆ. ಮಕ್ಕಳಾಗಿ ನಮ್ಮ ಜವಾಬ್ದಾರಿಗಳನ್ನು ನಿರ್ವಹಿಸುವಲ್ಲಿ ನಾವು ಎಷ್ಟೋ ವೇಳೆ ಬಿದ್ದು ಹೋಗಿದ್ದೇವೆ, ವಿಫಲರಾಗಿದ್ದೇವೆ. ಇವೆಲ್ಲವುಗಳಿಗಾಗಿ ದೇವರ ಸನ್ನಿಧಿಯಲ್ಲಿ ನಾವು ನಮ್ಮನ್ನು ಮನ್ನಿಸೆಂದು ಬೇಡಿಕೊಳ್ಳುವ ಹಾಗೆ ಪ್ರಾರ್ಥನಾ ಪೂರ್ವಕವಾಗಿ 152ನೇ ಸಂಗೀತದ ಒಂದು ಚರಣವನ್ನು ನಾವು ಹಾಡೋಣ.
152ನೆಯ ಸಂಗೀತ. ಕೈಯಲ್ಲಿ ಒಂದು ಇಲ್ಲದೆ ನಿನ್ನ ಹತ್ರ ಬಂದೆ ಕರ್ತನೆ. ದೇವರ ಸನ್ನಿಧಿಯಲ್ಲಿ ನಮ್ಮನ್ನು ನಾವು ಪರೀಕ್ಷಿಸಿಕೊಂಡವರಾಗಿ ನಮ್ಮ ಪಾಪಗಳನ್ನು ನಾವೆಲ್ಲರೂ ಒಟ್ಟಾಗಿ ಅರಿಕೆ ಮಾಡೋಣ. 127ನೆಯ ಪುಟವನ್ನು ನಾವು ಅನುಸರಿಸೋಣ. 127ನೆಯ ಪುಟ. ನಾವು ಬಹಳ ತಪ್ಪು ಮಾಡಿ ಮನೋವಾಕ್ಕಾಯಗಳಿಂದ ಪಾಪ ಮಾಡಿದ್ದೇವೆಂದು ತಂದೆ, ಕುಮಾರ, ಪವಿತ್ರಾತ್ಮನೆಂಬ ಸರ್ವಶಕ್ತನಾದ ದೇವರಿಗೆ ಅರಿಕೆ ಮಾಡುತ್ತೇವೆ. ಆದ ಕಾರಣ ನಮ್ಮ ಮೇಲೆ ದಯೆ ಇಡುವಂತೆ ದೇವರನ್ನು ಪ್ರಾರ್ಥಿಸುತ್ತೇವೆ. ಸರ್ವಶಕ್ತನಾದ ದೇವರೇ, ನಮ್ಮ ಮೇಲೆ ಕರುಣೆ ಇಟ್ಟು ನಮ್ಮ ಪಾಪಗಳನ್ನೆಲ್ಲ ಕ್ಷಮಿಸಿ ಎಲ್ಲ ಕೇಡಿನಿಂದ ನಮ್ಮನ್ನು ಬಿಡಿಸು. ಎಲ್ಲ ಸದಾಚಾರದಲ್ಲಿ ನಮ್ಮನ್ನು ನೆಲೆಗೊಳಿಸಿ ಬಲಪಡಿಸಿ ನಿತ್ಯ ಜೀವದಲ್ಲಿ ಸೇರಿಸೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೇನ್. ಪ್ರಾರ್ಥನಾ ಪೂರ್ವಕವಾಗಿ ಸಂಗೀತಗಳಲ್ಲಿ 154ನೆಯ ಸಂಗೀತದ ಒಂದು ಚರಣವನ್ನು ಹಾಡೋಣ. 154ನೆಯ ಸಂಗೀತ. ನನ್ನ ಮೇಲೆ ದಯವಿಡು. ತಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿ ದೇವರ ಕಡೆಗೆ ತಿರುಗಿಕೊಳ್ಳುವವರೆಗೆ ದೇವರು ದಯ ಪಾಲಿಸುವಂಥ ಶುಭವಾಕ್ಯವನ್ನು ನಾವು ಆಲಿಸೋಣ. ನಾವು ಆರಾಧಿಸುವಂಥ ದೇವರು ಸದಾ ಕರುಣೆ ತೋರಿಸುವಂಥವನು, ಕ್ಷಮಿಸುವಂಥವನು ಆಗಿದ್ದಾನೆ. ನಮ್ಮ ಬಡ ಭಿನ್ನಹಗಳನ್ನು ಲಾಲಿಸಿ ನಮ್ಮ ಪಾಪಗಳ ಸಂಕೋಲೆಯಿಂದ ನಾವು ಬಂಧಿತರಾಗಿದ್ದರು ಕರುಣಾಸಾಗರನಾದ ಆತನು, ನಮ್ಮ ಮಧ್ಯಸ್ಥನು, ಸಹಾಯಕನೂ ಆಗಿರುವ ಯೇಸು ಕ್ರಿಸ್ತನ ಘನಕ್ಕಾಗಿ ನಮ್ಮನ್ನು ಬಿಡುಗಡೆ ಮಾಡಿ ನಮ್ಮನ್ನು ಮನ್ನಿಸಿ ತನ್ನ ಮಕ್ಕಳನ್ನಾಗಿ ಸ್ವೀಕರಿಸುವ ಆತನಾಗಿದ್ದಾನೆ. ಆಮೇನ್. ಉತ್ತರ ಪ್ರತ್ಯುತ್ತರವಾಗಿ ಕೀರ್ತನಾ ಸಂಗ್ರಹದಿಂದ ಈಗ ನಾವು ಓದಿಕೊಳ್ಳೋಣ. ಕೀರ್ತನಾ ಸಂಗ್ರಹದಿಂದ ಓದಿಕೊಳ್ಳೋಣ. ಉತ್ತರ ಪ್ರತ್ಯುತ್ತರಕ್ಕಾಗಿ 148ನೇ ದಾವೀದನ ಕೀರ್ತನೆ 1ರಿಂದ 13ವರೆಗೂ. ಯಾಹುವಿಗೆ ಸ್ತೋತ್ರ. ಆಕಾಶ ಮಂಡಲದಿಂದ ಯೆಹೋವನಿಗೆ ಸ್ತುತಿಯುಂಟಾಗಲಿ. ಮಹೋನ್ನತದಲ್ಲಿ ಆತನ ಸ್ತೋತ್ರವು ಕೇಳಿಸಲಿ. ಆತನ ಎಲ್ಲಾ ದೂತರೇ ಆತನನ್ನು ಸ್ತುತಿಸಿರಿ. ಆತನ ಎಲ್ಲಾ ಸೈನ್ಯಗಳೇ ಆತನನ್ನು ಸ್ತುತಿಸಿರಿ. ಸೂರ್ಯಚಂದ್ರರೇ ಆತನನ್ನು ಸ್ತುತಿಸಿರಿ. ಹೊಳೆಯುವ ಎಲ್ಲಾ ನಕ್ಷತ್ರಗಳೇ ಆತನನ್ನು ಸ್ತುತಿಸಿರಿ. ಉನ್ನತೋನ್ನತವಾದ ಆಕಾಶವೇ, ಅದರ ಮೇಲಿರುವ ಜಲರಾಶಿಗಳೇ ಆತನನ್ನು ಸ್ತುತಿಸಿರಿ. ಅವು ಯೆಹೋವನ ನಾಮವನ್ನು ಸ್ತುತಿಸಲಿ. ಆತನು ಅಪ್ಪಣೆ ಕೊಡಲು ಅವು ಉಂಟಾದವು. ಅವನು ಯುಗಯುಗಾಂತರಕ್ಕೂ ಸ್ಥಾಪಿಸಿದ್ದಾನೆ. ಆತನು ಎಂದಿಗೂ ಮೀರಲಾಗದಂತ ಕಟ್ಟಳೆಗಳನ್ನು ವಿಧಿಸಿದ್ದಾನೆ. ಭೂಮಂಡಲದಿಂದ ಯೆಹೋವನಿಗೆ ಸ್ತುತಿಯುಂಟಾಗಲಿ. ತಿಮಿಂಗಲಗಳು, ಆದಿಸಾಗರಗಳು, ಬೆಂಕಿ, ಕಣ್ಮಳೆ, ಹಿಮ, ಹಬೆ ಇವುಗಳು ಆತನ ಅಪ್ಪಣೆಯನ್ನು ನೆರವೇರಿಸುವ ಬಿರುಗಾಳಿಯು. ಬೆಟ್ಟಗಳು, ಎಲ್ಲಾ ಗುಡ್ಡಗಳು, ಹಣ್ಣಿನ ಮರಗಳು, ಎಲ್ಲ ತುರಾಯಿ ಗಿಡಗಳು, ಎಲ್ಲಾ ಮೃಗ, ಪಶು, ಪಕ್ಷಿ, ಕ್ರಿಮಿಕೀಟಗಳು, ಭೂರಾಜರು, ಎಲ್ಲಾ ಜನಾಂಗಗಳು, ಪ್ರಭುಗಳು, ಸರ್ವದೇಶಾಧಿಪತಿಗಳು, ಪ್ರಾಯಸ್ಥರಾದ ಸ್ತ್ರೀ ಪುರುಷರು, ಮುದುಕರು, ಹುಡುಗರು ಯೆಹೋವನನ್ನು ಕೊಂಡಾಡಲಿ. ಆತನ ನಾಮವೊಂದೇ ಮಹತ್ವವುಳ್ಳದ್ದು. ಆತನ ಪ್ರಭಾವವು ಭೂಮಿ ಆಕಾಶಗಳಲ್ಲಿ ಮರೆಯುತ್ತದೆ.
ಆದಿಯಲ್ಲಿ ತಂದೆ ಈಗಲೂ ಯಾವಾಗಲೂ ಮಹಿಮೆಯಾಗಲಿ. ಈ ಪರಿಶುದ್ಧ ದಿನದ ಆರಾಧನೆಗಾಗಿ ನೇಮಕವಾಗಿರುವಂಥ ಮೊದಲನೆಯ ಮತ್ತು ಎರಡನೆಯ ವೇದ ಪಾರಾಯಣವನ್ನು ಓದಿ ಕೇಳೋಣ. ಹಳೆ ಒಡಂಬಡಿಕೆಯ ವೇದ ಭಾಗ ಮತ್ತು ಪತ್ರಿಕೆಯ ವೇದ ಭಾಗ. ಮೊದಲನೇ ಪಾರಾಯಣಕ್ಕಾಗಿ ದೇವರು ಕೊಟ್ಟ ವಾಕ್ಯವು ಯೆಶಾಯನ ಪ್ರವಾದನೆ ಗ್ರಂಥ 6ನೇ ಅಧ್ಯಾಯ 1ರಿಂದ 8 ವಚನಗಳು. ಯೆಶಾಯನ ಪ್ರವಾದನೆ ಗ್ರಂಥ 6ನೇ ಅಧ್ಯಾಯ 1ರಿಂದ 8 ವಚನಗಳು. ದೇವರ ವಾಕ್ಯವನ್ನು ಕೇಳೋಣ. ಯೆಹೋವನು ಯೆಶಾಯನನ್ನು ಪ್ರವಾದಿಯನ್ನಾಗಿ ನೇಮಿಸಿದ್ದು, ಅರಸನಾದ ಉಜ್ಜೀಯನು ಕಾಲವಾದ ವರ್ಷದಲ್ಲಿ ಕರ್ತನು ಉನ್ನತೋನ್ನತ ಸಿಂಹಾಸನ ರೂಢನಾಗಿರುವುದನ್ನು ಕಂಡನು. ಆತನ ವಸ್ತ್ರದ ನೆರಿಗೆಯು ಮಂದಿರದಲ್ಲೆಲ್ಲ ಹರಡಿತ್ತು. ಆತನ ಸುತ್ತ ಸೆರಾಫಿಯರು ಇದ್ದರು. ಪ್ರತಿಯೊಬ್ಬನು 6 ರೆಕ್ಕೆಯುಳ್ಳವನಾಗಿ 2ರಿಂದ ತನ್ನ ಮುಖವನ್ನು 2ರಿಂದ ತನ್ನ ಕಾಲುಗಳನ್ನು ಮುಚ್ಚಿಕೊಂಡು 2 ಬಡಿಯುತ್ತಾ ನೆಲಸೋಕದೆ ನಿಂತಿದ್ದನು. ಆಗ ಒಬ್ಬನು ಮತ್ತೊಬ್ಬನಿಗೆ, ಸೇನಾಧೀಶ್ವರನಾದ ಯೆಹೋವನು ಪರಿಶುದ್ಧನು, 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 ಭೂಮಂಡಲವೆಲ್ಲ ಆತನ ಪ್ರಭಾವದಿಂದ ತುಂಬಿದೆ ಎಂದು ಕೂಗಿ ಹೇಳಿದನು. ಕೂಗುವವನ ಶಬ್ದಕ್ಕೆ ದ್ವಾರದ ಅಸ್ಥಿವಾರವು ಕದಲಿತು, ಧೂಮವು ಮಂದಿರದಲ್ಲೆಲ್ಲ ತುಂಬಿತು. ಆಗ ನಾನು, ಅಯ್ಯೋ, ನನ್ನ ಗತಿಯನ್ನು ಏನು ಹೇಳಲಿ, ನಾಶವಾದೆನಲ್ಲ. ನಾನು ಹೊಲಸು ತುಟಿಯವರ ಮಧ್ಯದಲ್ಲಿ ವಾಸಿಸುವವನು. ಇಂಥ ನನ್ನ ಕಣ್ಣುಗಳು ರಾಜಾದಿರಾಜನನ್ನು, ಸೇನಾಧೀಶ್ವರನಾದ ಯೆಹೋವನನ್ನು ಕಂಡವು ಎಂದು ಕೂಗಿಕೊಳ್ಳಲು, ಸೆರಾಫಿಯರಲ್ಲಿ ಒಬ್ಬನು ಯಜ್ಞವೇದಿಯಿಂದ ತಾನು ತಂಡಸದಲ್ಲಿ ಕೆಂಡವನ್ನು ಕೈಯಲ್ಲಿ ಹಿಡಿದುಕೊಂಡು ನನ್ನ ಬಳಿಗೆ ಹಾರಿ ಬಂದು ನನ್ನ ಬಾಯಿಗೆ ಮುಟ್ಟಿಸಿ, ಇಗೋ, ಇದು ನಿನ್ನ ತುಟಿಗಳಿಗೆ ತಗಲಿತು, ನಿನ್ನ ದೋಷವು ನೀಗಿತು, ನಿನ್ನ ಪಾಪಕ್ಕೆ ಪ್ರಾಯಶ್ಚಿತ್ತವಾಯಿತು ಅಂದನು. ಆಗ ಯಾವನನ್ನು ಕಳುಹಿಸಲಿ, ಯಾವನು ನಮಗೋಸ್ಕರ ಹೋಗುವನು ಎಂಬ ಕರ್ತನ ನುಡಿಯನ್ನು ಕೇಳಿ, ಇಗೋ, ನಾನಿದ್ದೇನೆ, ನನ್ನನ್ನು ಕಳಿಸು ಅಂದೆನು. ದೇವರೇ, ನಿನಗೆ ಸ್ತೋತ್ರವಾಗಲಿ. ಈ ಸಬ್ಬತ್ತಿನಿಂದ ಆರಾಧನೆಗಾಗಿ ಆರಿಸಿಕೊಂಡಿರುವ ವೇದ ಭಾಗವು ಪ್ರಕಟಣೆಗಳಲ್ಲಿ 4ನೇ ಅಧ್ಯಾಯ 1ರಿಂದ 11 ವಚನಗಳು. ದ ಬುಕ್ ಆಫ್ ರೆವಲ್ಯೂಷನ್ಸ್ ಚಾಪ್ಟರ್ 4 ವರ್ಸ್ 1-11. ದೇವರ ವಾಕ್ಯವನ್ನು ಕೇಳೋಣ. ಪರಲೋಕದಲ್ಲಿರುವ ದೇವರ ಸಾನ್ನಿಧ್ಯವನ್ನು ಕುರಿತದ್ದು. ಇವುಗಳಾದ ಮೇಲೆ ನಾನು ನೋಡಿದಾಗ ಪರಲೋಕದಲ್ಲಿ ತೆರೆದಿದ್ದ ಬಾಗಿಲು ಕಾಣಿಸಿತು, ಮತ್ತು ನನ್ನ ಸಂಗಡ ತುತ್ತೂರಿಯು ಮಾತನಾಡುತ್ತದೋ ಎಂಬಂತೆ ನಾನು ಮೊದಲು ಕೇಳಿದ್ದ ವಾಣಿಯನ್ನು ಕೇಳಿಸಿತು. ಇಲ್ಲಿಗೆ ಏರಿಬಾ, ಮುಂದೆ ಆಗಬೇಕಾದವುಗಳನ್ನು ನಿನಗೆ ತೋರಿಸುವೆನು ಎಂದು ಹೇಳಿತು. ಕೂಡಲೇ ದೇವರಾತ್ಮ ವಶನಾದನು. ಆಗ ಇಗೋ, ಪರಲೋಕದಲ್ಲಿ ಒಂದು ಸಿಂಹಾಸನವಿತ್ತು. ಸಿಂಹಾಸನದ ಮೇಲೆ ಒಬ್ಬನು ಕುಳಿತಿದ್ದವನು ಕಣ್ಣಿಗೆ ಸೂರ್ಯಕಾಂತ ಪದ್ಮರಾಗ ಮಣಿಗಳಂತೆ ಕಾಣಿಸುತ್ತಿದ್ದನು. ಸಿಂಹಾಸನದ ಸುತ್ತಲೂ ಪಚ್ಚೆಯಂತೆ ತೋರುತ್ತಿದ್ದ ಮುಗಿಲು ಬಿಲ್ಲು ಇತ್ತು. ಇದಲ್ಲದೆ ಸಿಂಹಾಸನದ ಸುತ್ತಲೂ 24 ಸಿಂಹಗಳಿದ್ದವು. ಆ ಸಿಂಹಗಳ ಮೇಲೆ ಶುಭ್ರ ವಸ್ತ್ರ ಧರಿಸಿಕೊಂಡಿದ್ದ 24 ಮಂದಿ ಹಿರಿಯರು ಕೂತಿದ್ದರು. ಅವರ ತಲೆಗಳ ಮೇಲೆ ಚಿನ್ನದ ಕಿರೀಟಗಳಿದ್ದವು. ಸಿಂಹಾಸನದೊಳಗಿಂದ ಮಿಂಚುಗಳು, ವಾಣಿಗಳು, ಗುಡುಗುಗಳು ಹೊರಡುತ್ತವೆ. ಅದರ ಮುಂದೆ ದೇವರ 7 ಆತ್ಮಗಳನ್ನು ಸೂಚಿಸುವ 7 ದೀಪಗಳು ಉರಿಯುತ್ತಿದ್ದವು. ಇದಲ್ಲದೆ ಸಿಂಹಾಸನದ ಮುಂದೆ ಸ್ಫಟಿಕಕ್ಕೆ ಸಮನಾದ ಗಾಜಿನ ಸಮುದ್ರವಿದ್ದ ಹಾಗೆ ತೋಚಿತು. ಸಿಂಹಾಸನದ ಮಧ್ಯದಲ್ಲಿ ಅದರ 4 ಕಡೆಗಳಲ್ಲಿ 4 ಜೀವಿಗಳಿದ್ದವು. ಅವುಗಳಿಗೆ ಹಿಂದೆ ಮುಂದೆ ತುಂಬ ಕಣ್ಣುಗಳಿದ್ದವು. ಮೊದಲನೆಯ ಜೀವಿಯು ಸಿಂಹದಂತಿತ್ತು, ಎರಡನೆಯ ಜೀವಿಯ ಹೋರಿಯಂತಿತ್ತು, ಮೂರನೆಯ ಜೀವಿಯ ಮುಖವು ಮನುಷ್ಯನ ಮುಖದಂತಿತ್ತು, 4ನೆಯ ಜೀವಿಯು ಹಾರುವ ಗರುಡ ಪಕ್ಷಿಯಂತಿತ್ತು. ಆ 4 ಜೀವಿಗಳೊಳಗೆ ಒಂದೊಂದಕ್ಕೆ 6 ರೆಕ್ಕೆಗಳಿದ್ದವು. ಆ ಜೀವಿಗಳಿಗೆ ಸುತ್ತಲೂ ಒಳಗೆ ತುಂಬ ಕಣ್ಣುಗಳಿದ್ದವು. ಆ ಜೀವಿಗಳು ಹಗಲಿರುಳು
ವಿಶ್ರಮಿಸಿಕೊಳ್ಳದೆ ದೇವರಾದ ಕರ್ತನು ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನು, ಆತನು ಸರ್ವಶಕ್ತನು, ವರ್ತಮಾನ ಭೂತ ಭವಿಷ್ಯತ್ ಕಾಲಗಳಲ್ಲಿರುವಂಥವನು ಎಂದು ಹೇಳುತ್ತವೆ. ಯುಗ ಯುಗಾಂತರಗಳಲ್ಲಿಯೂ ಜೀವಿಸುವವನಾಗಿ ಸಿಂಹಾಸನದ ಮೇಲೆ ಕುಳಿತಿರುವ ಆತನಿಗೆ ಆ 4 ಜೀವಿಗಳು ಪ್ರಭಾವಮಾನ ಕೃತಜ್ಞತಾ ಸ್ತುತಿಗಳನ್ನು ಸಲ್ಲಿಸುವಾಗೆ ಆ 24 ಮಂದಿ ಹಿರಿಯರು ಸಿಂಹಾಸನದ ಮೇಲೆ ಕೂತಿರುವ ಆತನ ಪಾದಕ್ಕೆ ಬಿದ್ದು ತಮ್ಮ ಕಿರೀಟಗಳನ್ನು ಸಿಂಹಾಸನದ ಮುಂದೆ ಹಾಕಿ, ಕರ್ತನೇ, ನಮ್ಮ ದೇವರೇ, ನೀನು ಪ್ರಭಾವಮಾನ ಬಲಗಳನ್ನು ಹೊಂದುವುದಕ್ಕೆ ಯೋಗ್ಯನಾಗಿದ್ದೆ. ಸಮಸ್ತವನ್ನು ಸೃಷ್ಟಿಸಿದಾತನು ನೀನೇ. ಎಲ್ಲವೂ ನಿನ್ನ ಚಿತ್ತದಿಂದಲೇ ಇದ್ದವು, ನಿನ್ನ ಚಿತ್ತದಿಂದಲೇ ನಿರ್ಮಿತವಾದವು ಎಂದು ಹೇಳುತ್ತಾ ಯುಗ ಯುಗಾಂತರಗಳಲ್ಲಿಯೂ ಜೀವಿಸುವಾತನನ್ನು ಆರಾಧಿಸುತ್ತಾರೆ ಎಂಬುವಂಥದ್ದೇ. ದೇವರೇ ನಿನಗೆ ಸ್ತೋತ್ರವಾಗಲಿ. 3ನೆಯ ವೇದ ಪಾರಾಯಣವನ್ನು ಓದಿ ಕೇಳೋಣ. ಸುವಾರ್ಥ ವೇದ ಭಾಗ. ಪರಿಶುದ್ಧವಾದಂಥ ಈ ಭಾನುವಾರದ ಆರಾಧನೆಗೆ ಸುವಾರ್ಥ ಭಾಗದಿಂದ ಆರಿಸಿಕೊಂಡಂಥ ವೇದ ಭಾಗವು ಶ್ರೀ ಯೋಹಾನನು ಬರೆದಂಥ ಸುವಾರ್ತೆ 4ನೇ ಅಧ್ಯಾಯ 16ನೇ ವಾಕ್ಯದಿಂದ 26ನೇ ವಾಕ್ಯದವರೆಗೂ. ಶ್ರೀ ಯೋಹಾನನು ಬರೆದಂಥ ಸುವಾರ್ತೆ 4ನೇ ಅಧ್ಯಾಯ 16ನೇ ವಾಕ್ಯದಿಂದ 26 ವಾಕ್ಯಗಳು ಪೂರ್ತಿಯಾಗಿ. ಹೋಗಿ ನಿನ್ನ ಗಂಡನನ್ನು ಇಲ್ಲಿಗೆ ಕರಕೊಂಡು ಬಾ ಎಂದು ಹೇಳಿದನು. ಅದಕ್ಕೆ ಆ ಹೆಂಗಸು, ನನಗೆ ಗಂಡನಿಲ್ಲ ಅಂದಳು. ಯೇಸು ಆಕೆಗೆ, ನನಗೆ ಗಂಡನಿಲ್ಲವೆಂದು ನೀನು ಹೇಳಿದ್ದು ಸರಿಯಾದ ಮಾತು. ನಿನಗೆ 5 ಮಂದಿ ಗಂಡಂದರಿದ್ದರು, ಈಗ ಇರುವವನು ನಿನಗೆ ಗಂಡನಲ್ಲ. ನೀನು ಹೇಳಿದ್ದು ನಿಜವಾದ ಸಂಗತಿ ಅಂದನು. ಆ ಹೆಂಗಸು ಆತನಿಗೆ, ಅಯ್ಯ, ನೀನು ಪ್ರವಾದಿಯಿಂದ ನನಗೆ ಕಾಣುತ್ತದೆ. ನಮ್ಮ ಹಿರಿಯರು ಈ ಬೆಟ್ಟದಲ್ಲಿ ದೇವರ ಆರಾಧನೆ ಮಾಡುತ್ತಿದ್ದರು, ಆದರೆ ನೀವು ಆರಾಧನೆ ಮಾಡತಕ್ಕ ಸ್ಥಳವು ಯೆರೂಸಲೇಮಿನಲ್ಲಿ ಅದೇ ಅನ್ನುತ್ತೀರಿ ಎಂದು ಹೇಳಿದಾಗ, ಯೇಸು ಆಕೆಗೆ, ಅಮ್ಮ, ನಾನು ಹೇಳುವ ಮಾತು ನಂಬು. ಒಂದು ಕಾಲ ಬರುತ್ತದೆ, ಆ ಕಾಲದಲ್ಲಿ ನೀವು ತಂದೆಯನ್ನು ಆರಾಧಿಸಬೇಕಾದರೆ ಈ ಬೆಟ್ಟಕ್ಕೂ ಹೋಗುವುದಿಲ್ಲ, ಯೆರೂಸಲೇಮಿಗೂ ಹೋಗುವುದಿಲ್ಲ. ಬರಬೇಕಾದ ರಕ್ಷಣೆಯು ಯೆಹೂದ್ಯರೊಳಗಿಂದ ಬರುತ್ತದೆ ಅಷ್ಟೇ. ಆದುದರಿಂದ ನಾವು ಅರಿತಿರುವುದನ್ನೇ ಆರಾಧಿಸುವವರಾಗಿದ್ದೇವೆ, ನೀವು ಅರಿಯದೇ ಇರುವಂಥದ್ದನ್ನು ಆರಾಧಿಸುವವರು. ಅದಿರಲಿ, ಸತ್ಯಭಾವದಿಂದ ದೇವರ ಆರಾಧನೆ ಮಾಡುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ತಂದೆಯನ್ನು ಆರಾಧಿಸುವ ಕಾಲ ಬರುತ್ತದೆ. ಅದು ಈಗಲೇ ಬಂದಿದೆ. ತಂದೆಯು ತನ್ನನ್ನು ಆರಾಧಿಸುವವರು ಇಂಥವರೇ ಆಗಿರಬೇಕೆಂದು ಅಪೇಕ್ಷಿಸುತ್ತಾನಲ್ಲವೇ? ದೇವರು ಆತ್ಮಸ್ವರೂಪನು. ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು ಅಂದನು. ಆ ಹೆಂಗಸು ಆತನಿಗೆ, ಮೆಸ್ಸಿಯನು ಅಂದರೆ ಕ್ರಿಸ್ತನು ಬರುತ್ತಾನೆಂದು ಬಲ್ಲೆನು. ಆತನು ಬಂದ ಮೇಲೆ ನಮಗೆ ಎಲ್ಲ ತಿಳಿಸುವನು ಎಂದು ಹೇಳಲು, ಯೇಸು ಆಕೆಗೆ, ನಿನ್ನ ಸಂಗಡ ಮಾತಾಡುತ್ತಿರುವ ನಾನೇ ಆ ಮೆಸ್ಸಿಯನು ಎಂದು ಹೇಳಿದನು. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ದೇವರ ವಾಕ್ಯದ ಸಂದೇಶವನ್ನು ಆಲಿಸುವುದಕ್ಕಿಂತ ಮುಂಚಿತವಾಗಿ ಪ್ರಾರ್ಥನಾ ಪೂರ್ವಕವಾಗಿ ನಮ್ಮನ್ನು ಸಿದ್ಧಪಡಿಸಿಕೊಳ್ಳೋಣ. ಆರಾಧನೆಗೆ ನಾಯಕ ನೀನೇ ಸಂಗೀತದ 2 ಚರಣಗಳನ್ನು ಹಾಡೋಣ.
ಅಬ್ರಹಾಮನ ದೇವರೇ ನಿನಗೆ ಆರಾಧನೆ, ಆರಾಧನೆ ಎಂಬುದಾಗಿ ಆತ್ಮಸ್ವರೂಪನಾದಂತಹ ದೇವರನ್ನು ನಾವು ಆರಾಧಿಸೋಣ.
ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ದಿನದಲ್ಲಿ ದೇವರ ವಾಕ್ಯದ ಸಂದೇಶವನ್ನು ನೀಡಲಿರುವವರು ನಮ್ಮೆಲ್ಲರಿಗೂ ಚಿರಪರಿಚಿತರಾಗಿರುವಂಥ ಪ್ರೊಫೆಸರ್ ಎಡ್ವಿನ್ ಕ್ರಿಸ್ಟಫರ್ ಅವರು. ನಮ್ಮ ಬಿಷಪ್ ಕಾಟನ್ ಬಾಯ್ಸ್ ಸ್ಕೂಲಿನ ಪ್ರಾಂಶುಪಾಲರಾಗಿ ಅವರು ತಮ್ಮ ವಿಶೇಷವಾದಂಥ ಸೇವೆಯನ್ನು ನಿರ್ವಹಿಸುತ್ತಿದ್ದಾರೆ. ಪ್ರಿಯ ಸಹೋದರರನ್ನು ನಮ್ಮ ಸಭೆಗಳ ಪರವಾಗಿ ನಾನು ವಂದಿಸಿ ಪ್ರೀತಿಯಿಂದ ದೇವರ ವಾಕ್ಯದ ಸಂದೇಶವನ್ನು ನೀಡುವಂತೆ ಕೇಳಿಕೊಳ್ಳುತ್ತೇನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ದಿವಸಕ್ಕೆ ದೇವರ ವಾಕ್ಯದ ಭಾಗ ದೇವರನ್ನು ಸ್ತುತಿಸುವುದು, ಆರಾಧಿಸುವುದು, ಮನುಷ್ಯರಲ್ಲಿ ಇದ್ದಂಥ ನಂಬಿಕೆಯನ್ನು ದೃಢಪಡಿಸುವುದು ಎಂಬುದರ ಕುರಿತು ಬರೆಯಲ್ಪಟ್ಟಿದೆ. ದೇವರ ಆರಾಧನೆ, ಮಾನವರು ಮಾಡುವಂಥ ಆರಾಧನೆ, ಅದು ಕರ್ತನಿಗೆ ಮೆಚ್ಚುಗೆಯಾಗಿರಲಿಕ್ಕೆ ಬೇಕು. ಮತ್ತು ಮಾನವನು ದೇವರನ್ನು ಆರಾಧಿಸುವಾಗ ತನ್ನ ನಿಯೋಜಿತವಾದಂಥ ಜೀವಿತದ ಬದುಕಿನಲ್ಲಿ, ತನ್ನನ್ನು ವಿಶ್ವಾಸನೀಯವಾದಂಥ ಬದುಕಿನಲ್ಲಿ ದೃಢಪಡಿಸಿಕೊಂಡವನಾಗಿ, ಆ ವಿಶ್ವಾಸದಲ್ಲಿ, ಆ ನಂಬಿಕೆಯಲ್ಲಿ ದೇವರನ್ನು ಸ್ತುತಿಸುವಂಥದ್ದು ಅವಶ್ಯಕ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಹೀಗಾಗಿ ಪ್ರಿಯರೇ, ದೇವರ ಆರಾಧನೆ, ಮಾನವನ ನಂಬಿಕೆ ಮತ್ತು ದೃಢವಾದಂಥ ವಿಶ್ವಾಸ, ಇವುಗಳ ಕುರಿತು ಆಲೋಚನೆ ಮಾಡುವಾಗ ದೇವರ ವಾಕ್ಯದ ಭಾಗಗಳು ನಮ್ಮನ್ನು ಬಹಳ ವಿಶೇಷವಾದಂಥ ರೀತಿಯಲ್ಲಿ ನಡೆಸುವಂಥದ್ದು ಆಗಿಯದೆ. ದೇವರ ವಾಕ್ಯ ನಮ್ಮ ಕೂಡ ಮಾತನಾಡುವಾಗ ನಾವು ಅನೇಕ ವೇಳೆ ನಮ್ಮನ್ನೇ ದೇವರ ವಾಕ್ಯಗಳಿಗೆ ಅಳವಡಿಸಿಕೊಂಡು ನೋಡಬೇಕಾಗಿರುವಂಥ ಪರಿಸ್ಥಿತಿಗಳನ್ನು ನಾವು ತಳ್ಳಿ ಹಾಕುವಂತಿಲ್ಲ. ಹಾಗಾಗಿ ಪ್ರತಿಯೊಂದು ದೇವರ ವಾಕ್ಯಗಳು, ಪ್ರತಿಯೊಂದು ದೇವರ ವಾಕ್ಯದ ವಾಗ್ದಾನಗಳು, ಪ್ರತಿಯೊಂದು ದೇವರ ವಾಕ್ಯದ ಗದರಿಕೆ ಮತ್ತು ಎಚ್ಚರಿಸುವಂಥ ವಾಕ್ಯಗಳು ನಮ್ಮನ್ನು ಸದಾಕಾಲ ದೇವರ ಅನ್ಯೋನ್ಯತೆಯಲ್ಲಿ ಭದ್ರಪಡಿಸುವುದಕ್ಕೆ ಸಾಧನವಾಗಿ ಅವೆ ಎನ್ನುವುದರಲ್ಲಿ ಯಾವ ಸಂದೇಹವೂ ಕೂಡ ಇಲ್ಲ. ಹೀಗಾಗಿ ಪ್ರಿಯರೇ, ಈ ದಿವಸದಲ್ಲಿ ನಾನು ದೇವರನ್ನು ಆರಾಧನೆ ಮಾಡುವುದಾದರೆ, ನನ್ನ ಈ ಆರಾಧನೆಯಲ್ಲಿ ನಾನು ನಂಬಿಕೆ ಇಟ್ಟವನಾಗಿ ಆರಾಧಿಸುವುದಾದರೆ, ನನ್ನ ಆರಾಧನೆ ದೇವರಿಗೆ ಮೆಚ್ಚುಗೆಯಾಗಿದೆಯೋ, ದೇವರು ಅದನ್ನು ಅಂಗೀಕರಿಸಿಕೊಳ್ಳುವಂಥ ದೇವರಾಗಿದ್ದಾನೋ, ದೇವರಿಗೆ ಮೆಚ್ಚುಗೆಯಾಗದ ಆರಾಧನೆಗಳನ್ನು ನಾನು ಮಾಡುತ್ತಿರುವುದಾದರೆ ಇದರಿಂದ ಲಾಭವಾದರೂ ಏನು ಎನ್ನುವುದರ ಕುರಿತು ಅವಲೋಕಿಸಿ ನೋಡುವಂಥದ್ದು ಬಹಳ ವಿಶೇಷ. ಹಾಗಾಗಿ ನಾವು ಈ ದಿನಮಾನಗಳಲ್ಲಿ ಇರುವಂಥ ಪರಿಸ್ಥಿತಿಗಳಲ್ಲಿ ನಾವು ನಮ್ಮ ಆಲಯಗಳನ್ನು ತೆರೆಯಬಹುದು ಎನ್ನುವಂಥ ನಿಟ್ಟಿನಲ್ಲಿ ನಿಯೋಜಿತವಾದಂಥ ಕೆಲವು ನಿರ್ಬಂಧನೆಗಳೊಟ್ಟಿಗೆ ಆರಾಧನೆಯನ್ನು ಮಾಡಬಹುದು ಎನ್ನುವಂಥ ಅವಕಾಶಗಳು ಇದ್ದಾಗ್ಯೂ ನಾವು ಅವುಗಳನ್ನು ಬಳಸಿಕೊಳ್ಳದೆ ಮನೆಗಳಲ್ಲಿಯೇ ನಮ್ಮ ಆರಾಧನೆಗಳನ್ನು ಮುಂದುವರಿಸುತ್ತಾ ಇರುವುದಾದರೆ ಅದಕ್ಕೆ ಕಾರಣ ನಮಗೆ ಇರುವಂಥ ಇಹಲೋಕದ ಜೀವಿತದಲ್ಲಿ ಇರುವಂಥ ತೊಂದರೆಗಳ ಸಹಿತ ನಮ್ಮಲ್ಲಿ ಒಂದು ನಂಬಿಕೆ, ನಾವು ಎಲ್ಲಿ ದೇವರ ಆರಾಧನೆಗೆ ಕೂಡಿ ಬಂದರೂ ದೇವರು ನಮ್ಮ ಮಧ್ಯದಲ್ಲಿ ಪ್ರಸನ್ನನಾಗಿದ್ದಾನೆ ಎನ್ನುವಂಥ ನಂಬಿಕೆ ಮತ್ತು ಆ ನಿರೀಕ್ಷೆಯನ್ನು ನಾವು ದೃಢಪಡಿಸಿಕೊಳ್ಳುತ್ತಾ ಹೋಗುತ್ತಾ ಇದ್ದೇವೆ. ಅವಕಾಶಗಳು ಕಲ್ಪಿಸಿಕೊಟ್ಟಾಗ್ಯೂ ನಾವು ಇನ್ನೂ ನಮ್ಮ ಆರಾಧನೆಗಳನ್ನು ಆಲಯಗಳಲ್ಲಿ ನಡೆಸದೆ ಹೋಗಿರುವಂಥದ್ದು ವಿಪರ್ಯಾಸ ಎಂಬುದಾಗಿ ಹೇಳಿಕೊಳ್ಳಲಾರದೆ, ಸಂದಿಗ್ಧ ಸ್ಥಿತಿಗತಿಗಳು ಅದಕ್ಕೆ ಅನುಗುಣವಾಗಿ ಸ್ಪಂದಿಸುತ್ತಾ ಇದ್ದೇವೆ ಎಂಬುದಾಗಿ ಹೇಳಿಕೊಳ್ಳಬಹುದು. ಹೀಗಾಗಿ ನಾವು ಆರಾಧನೆ ಎಲ್ಲಿ ಮಾಡುತ್ತಾ ಇದ್ದೇವೆ ಎನ್ನುವುದು ಮುಖ್ಯ ಅಲ್ಲ, ಆರಾಧನೆಯನ್ನು ಹೇಗೆ ಮಾಡುತ್ತಾ ಇದ್ದೇವೆ ಎನ್ನುವಂಥದ್ದು ಮುಖ್ಯ ಅಲ್ಲ. ಮುಖ್ಯ ಇರುವಂಥದ್ದು ಏನು ಎಂಬುದಾಗಿ ಸತ್ಯವೇದದ ವಾಕ್ಯಗಳೊಂದಿಗೆ ತಿಳಿದುಕೊಳ್ಳುವಂಥದ್ದು ಶ್ರೇಷ್ಠ. ಹಾಗಾಗಿ
ನನ್ನ ಪ್ರೀತಿಯುಳ್ಳ ದೇವ ಜನರೇ, ನಾವು ನಮ್ಮ ಮನಸ್ಸುಗಳನ್ನು ಕೊರಗಿಕೊಳ್ಳುತ್ತಾ, ಮನಸ್ಸುಗಳಲ್ಲಿ ಚಿಂತನೆ ಮಾಡುತ್ತಾ, ನಾನು ದೇವರನ್ನು ಆರಾಧಿಸುವುದಕ್ಕೆ, ನನ್ನ ಸಭೆಗೆ ಹೋಗುವುದಕ್ಕೆ ಆಗುತ್ತಿಲ್ಲವಲ್ಲ ಎಂಬುದಾಗಿ ಹೇಳಿಕೊಳ್ಳುವುದನ್ನು ಬಿಟ್ಟು, ನಾನು ಮಾಡುವಂಥ ಆರಾಧನೆ, ನಾನು ನಡೆಸುತ್ತಿರುವಂಥ ದೇವರ ಸ್ತುತಿ ಸ್ತೋತ್ರಗಳು, ನನ್ನ ಹೃದಯಾಂತರಾಳದಿಂದ ಬರುತ್ತಿರುವಂಥ ಈ ನಿವೇದನೆಗಳು ನನ್ನ ದೇವರಿಗೆ ಮೆಚ್ಚುಗೆಯಾಗಿದೆಯೋ ಎನ್ನುವುದನ್ನು ಖಚಿತಪಡಿಸಿಕೊಳ್ಳುವಂಥದ್ದು ಈ ದಿವಸಕ್ಕೆ ನೇಮಕವಾದಂಥ ವಿಷಯ ಎಂಬುದಾಗಿ ನಿಮ್ಮ ಮುಂದೆ ಪ್ರಸ್ತಾವಿಸುತ್ತಾ ಇದ್ದೇನೆ. ಹಾಗಾಗಿ ಪ್ರಿಯರೇ, ನಾವು ಹೇಗೆ ಆರಾಧನೆ ಮಾಡುತ್ತೇವೆ, ಎಲ್ಲಿ ಆರಾಧನೆ ಮಾಡುತ್ತೇವೆ, ಯಾವ ರೀತಿಯಲ್ಲಿ ಮಾಡುತ್ತಾ ಇದ್ದೇವೆ ಮುಖ್ಯ ಅಲ್ಲ. ಬದಲಾಗಿ ನಾನು ಮಾಡುತ್ತಿರುವಂಥ ನನ್ನ ಆರಾಧನೆ, ನಾನು ಸಲ್ಲಿಸುವಂಥ ನನ್ನ ದೇವರ ಆರಾಧನೆ ಮತ್ತು ಸ್ತುತಿ ಸ್ತೋತ್ರಗಳು ಆತನಿಗೆ ಮೆಚ್ಚುಗೆಯಾಗಿದೆಯೋ ಎನ್ನುವಂಥದ್ದನ್ನು ಅವಲೋಕಿಸಿ ನೋಡಬೇಕಾದದ್ದು ಅವಶ್ಯಕ. ಆ ನಿಟ್ಟಿನಲ್ಲಿ ಈ ದಿವಸದಲ್ಲಿ ದೇವರ ವಾಕ್ಯಗಳು ನಮ್ಮೊಟ್ಟಿಗೆ ಏನನ್ನು ಮಾತನಾಡುತ್ತವೆ ಎಂಬುದಾಗಿ ಅರ್ಥ ಮಾಡಿಕೊಳ್ಳೋಣ. ಮೊದಲನೆಯದಾಗಿ ಪ್ರಕಟಣೆಯ ಪುಸ್ತಕ 9ನೇ ಅಧ್ಯಾಯ 20ನೆಯ ವಾಕ್ಯಕ್ಕೆ ನಿಮ್ಮನ್ನು ಕೊಂಡೊಯ್ಯುತ್ತೇನೆ. ಪ್ರಕಟಣೆಯ ಪುಸ್ತಕ 9ನೇ ಅಧ್ಯಾಯದ 20ನೆಯ ವಾಕ್ಯ. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ಉಪದ್ರವಗಳಿಂದ ಸಾಯದೆ ಉಳಿದ ಜನರು ತಾವೇ ಮಾಡಿಕೊಂಡ ವಿಗ್ರಹಗಳನ್ನು ಬಿಟ್ಟು ದೇವರ ಕಡೆಗೆ ತಿರುಗಲಿಲ್ಲ. ಅವರು ದೆವ್ವಗಳ ಪೂಜೆಯನ್ನು, ಬಂಗಾರ, ಬೆಳ್ಳಿ, ತಾಮ್ರ, ಕಲ್ಲು, ಮರ ಇವೇ ಮುಂತಾದವುಗಳಿಂದ ಮಾಡಲ್ಪಟ್ಟು ನೋಡಲಾರದೆ, ಕೇಳಲಾರದೆ, ನಡೆಯಲಾರದೆ ಇರುವ ವಿಗ್ರಹಗಳ ಪೂಜೆಯನ್ನು ಬಿಡಲಿಲ್ಲ. 21ನೆಯ ವಾಕ್ಯ ಹೇಳ್ತದೆ: ಇದಲ್ಲದೆ ನಾವು ನಡೆಸುತ್ತಿದ್ದ ಕೊಲೆ, ಮಾಟ, ಜಾರತ್ವ, ಕಳ್ಳತನ ಇವುಗಳೊಳಗೆ ಒಂದನ್ನೂ ಬಿಟ್ಟು ಮಾನಸಾಂತರ ಮಾಡಿಕೊಳ್ಳಲಿಲ್ಲ. ದೇವರು ಹೊತ್ತು ನನ್ನನ್ನು ಪ್ರಶ್ನೆ ಹಾಕುತ್ತಾ ಇದ್ದಾನೆ. ಮಗನೇ, ನೀನು ನನ್ನನ್ನು ಆರಾಧಿಸುವುದಕ್ಕೆ ನೀನು ಸಿದ್ಧತೆ ಮಾಡಿಕೊಂಡಿದ್ದೀಯಲ್ಲ? ನೀನು ನನ್ನನ್ನು ಆರಾಧನೆ ಮಾಡುವುದಕ್ಕೆ ನಿನ್ನನ್ನು ಸಿದ್ಧಪಡಿಸಿಕೊಂಡಿದ್ದೀಯಲ್ಲ? ಎಷ್ಟರ ಮಟ್ಟಿಗೆ ನಿನ್ನ ಸಿದ್ಧತೆ ನನಗೆ ಮೆಚ್ಚುಗೆಯಾಗಿದೆ? ದೇವರ ಪ್ರಶ್ನೆಯಲ್ಲಿ ಆತನು ಹಾಕುವಂಥದ್ದು, ಉಪದ್ರವಗಳಿಂದ ಸಾಯದೆ ಉಳಿದ ಜನರು ತಾವೇ ಮಾಡಿಕೊಂಡ ವಿಗ್ರಹಗಳನ್ನು ಬಿಟ್ಟು ದೇವರ ಕಡೆಗೆ ತಿರುಗಲಿಲ್ಲ. ಅಂದರೆ ಈ ದಿವಸದಲ್ಲಿಯೂ ಕೂಡ ನನ್ನದೇ ಆದ ಕಟ್ಟಳೆ, ನನ್ನದೇ ಆದ ನಿಯಮ, ನನ್ನದೇ ಆದ ಪರಿಪಾಲನೆ, ನನ್ನದೇ ಆದ ಒಂದು ದಂಧತ್ವವನ್ನು ಹೊಂದಿಕೊಂಡವನಾಗಿ ನಾನು ಜೀವಿಸುತ್ತಿರುವುದಾದರೆ, ದೇವರ ವಾಕ್ಯಕ್ಕೆ ವಿಧೇಯನಾಗಿ ನಡೆದುಕೊಳ್ಳದೇ ಹೋಗಿರುವ ಕಾರಣ ನಾನು ಈ ಸ್ಥಿತಿಯಲ್ಲಿದ್ದೇನೆ ಎಂಬುದಾಗಿ ದೇವರ ವಾಕ್ಯವು ನನ್ನನ್ನು ಎಚ್ಚರಿಸುತ್ತದೆ. ಮತ್ತು ಮುಂದುವರಿದು ದೇವರ ವಾಕ್ಯ ಹೇಳ್ತದೆ, ಮಾಡಿಕೊಂಡ ವಿಗ್ರಹಗಳನ್ನು ಬಿಟ್ಟು ದೇವರ ಕಡೆಗೆ ತಿರುಗಲಿಲ್ಲ. ನಾನು ಮಾಡಿರುವಂಥ ಎಲ್ಲ ಪಾಪಗಳನ್ನು ಕುರಿತು ಅವಲೋಕಿಸಿ ನೋಡದೆ ನಾನು ದೇವರ ಕಡೆಗೆ ತಿರುಗಿಕೊಳ್ಳಲಿಲ್ಲ. ತಿರುಗಿಕೊಳ್ಳದೆ ಹೋದ ಜೀವಿತದಲ್ಲಿ ನಾನು ದೇವರನ್ನು ಆರಾಧಿಸುವುದಾದರೆ ಯಾವ ಪ್ರಯೋಜನ ಇಲ್ಲ. ಮುಂದುವರಿದು ನಾವು ನೋಡ್ತೇವೆ, ಅವರು ದೆವ್ವಗಳ ಪೂಜೆಯನ್ನು, ತಾಮ್ರ, ಬೆಳ್ಳಿ, ಕಲ್ಲು, ಮರ ಮುಂತಾದವುಗಳನ್ನು ಅವಲೋಕಿಸಿ ನೋಡುತ್ತಾ, ಇವುಗಳ ಪೂಜೆಗಳನ್ನು ಮಾಡುತ್ತಾ, ಇವುಗಳು ನೋಡುವುದಿಲ್ಲ, ನಡೆಯುವುದಿಲ್ಲ, ಮಾತನಾಡುವುದಿಲ್ಲ, ಗದರಿಸುವುದಿಲ್ಲ. ಪ್ರಯೋಜನ ಯಾರಿಗೂ ಇಲ್ಲ. ಇದಲ್ಲದೆ ತಾವು ನಡೆಸುತ್ತಿದ್ದಂಥ ಕೊಲೆ, ಮಾಟ, ಜಾರತ್ವ, ಕಳ್ಳತನ ಇವುಗಳೊಳಗೆ ಒಂದನ್ನು ಬಿಟ್ಟು ಮಾನಸಾಂತರ ಮಾಡಿಕೊಳ್ಳಲಿಲ್ಲ. ಮಾಡುತ್ತಿರುವಂಥ ತಪ್ಪುಗಳನ್ನೇ, ಮಾಡುತ್ತಿರುವಂಥ ಅನೇಕ ಕ್ರಿಯೆಗಳನ್ನೇ, ಮಾಡುತ್ತಿರುವಂಥ ಆಲೋಚನೆ ಮಾಡುತ್ತಿರುವಂಥ ಎಲ್ಲ ದೈನಂದಿನ ಕಾರ್ಯಕಲಾಪಗಳಲ್ಲಿ ಒಂದನ್ನು ಬಿಡದೆ ಎಲ್ಲ ಕೆಟ್ಟದ್ದನ್ನೇ ಅವಲೋಕಿಸುತ್ತಾ, ದೇವರಿಗೆ ವಿರುದ್ಧವಾದಂಥ ಸಂಗತಿಗಳನ್ನೇ ಹೊತ್ತುಕೊಳ್ಳುತ್ತಾ, ದೇವರಿಗೆ ವಿರುದ್ಧವಾದಂಥ, ದೇವರ ವಾಕ್ಯಗಳಿಗೆ ವಿರುದ್ಧವಾದಂಥ, ದೇವರ ವಾಗ್ದಾನಗಳಿಗೆ ವಿರುದ್ಧವಾದಂಥ, ದೇವರು ಆಜ್ಞಾಪಿಸಿದ ಕಟ್ಟಳೆಗಳಿಗೆ ವಿರುದ್ಧವಾದಂಥ ರೀತಿಯಲ್ಲಿಯೇ ನಾವು ನಡೆದುಕೊಂಡವರಾಗಿ
ಇವತ್ತು ಆರಾಧನೆಗೆ ಸಿದ್ಧವಾಗಿ ಬಂದಿದ್ದೇನೆ ಎಂಬುದಾಗಿ ಹೇಳುವುದಾದರೆ ಯಾವ ಪ್ರಯೋಜನ ಇಲ್ಲ ಎಂಬುದಾಗಿ ಸತ್ಯವೇದವು ನಮ್ಮ ಕೂಡ ಇವತ್ತು ಎಚ್ಚರಿಸ್ತದೆ. ಹೀಗಾಗಿ ಪ್ರಿಯರೇ, ದೇವರ ವಾಕ್ಯದ ನಿಯೋಜನೆ ಸ್ವಲ್ಪ ಮಟ್ಟಿಗೆ ನಾವು ಅರ್ಥ ಮಾಡಿಕೊಳ್ಳಬೇಕು, ಬಹಳ ಅರ್ಥಗರ್ಭಿತವಾಗಿ ಅರ್ಥ ಮಾಡಿಕೊಳ್ಳಬೇಕು. ನಾನು ನನ್ನ ಹೇಯ ಕೃತ್ಯಗಳಿಂದ, ದೇವರ ಕಟ್ಟಳೆಗಳನ್ನು ಮೀರಿ ನಡೆದ ಸ್ಥಿತಿಗತಿಗಳಿಂದ, ದೇವರು ಪ್ರಬೋಧಿಸುವ ಉತ್ತಮ ಜೀವಿತವನ್ನು ಬಿಟ್ಟವನಾಗಿ ಬೇರೆ ಜೀವಿತದಲ್ಲಿ ನನ್ನನ್ನು ತೊಡಗಿಸಿಕೊಂಡಂಥ ಮನುಷ್ಯನಾಗಿ ನಾನು ದೇವರನ್ನು ಆರಾಧಿಸುವುದಾದರೆ ಯಾವ ಪ್ರಯೋಜನ ಇಲ್ಲ ಆ ಆರಾಧನೆಯಿಂದ ಎನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾದದ್ದು ಅವಶ್ಯಕ. ಇನ್ನು ಫಿಲಿಪಿಯರಿಗೆ ಬರೆದಂಥ ಪತ್ರಿಕೆಯಲ್ಲಿ 3ನೇ ಅಧ್ಯಾಯದ 19ನೇ ವಾಕ್ಯದಲ್ಲಿ ಮತ್ತೊಂದು ವಿಷಯವನ್ನು ದೇವರನ್ನು ಆರಾಧಿಸುವಂಥ ಮನುಷ್ಯರ ವಿಷಯವನ್ನು ಪೌಲನು ಲಿಖಿತ ಮಾಡಿದ್ದಾನೆ. ಪೌಲನು ಲಿಖಿತ ಮಾಡುವಾಗ ಫಿಲಿಪಿಯರಿಗೆ ಬರೆಯುವಂಥ ಪತ್ರಿಕೆಯಲ್ಲಿ ಆತನು ಹೀಗೆ ಬರೆಯುತ್ತಾನೆ. 3ನೇ ಅಧ್ಯಾಯದ 19ನೇ ವಾಕ್ಯ, ನಾಶನವೇ ಅವರ ಅಂತ್ಯಾವಸ್ಥೆ, ಹೊಟ್ಟೆಯೇ ಅವರ ದೇವರು, ನಾಚಿಕೆ ಕೆಲಸಗಳಲ್ಲಿ ಅವರ ಗೌರವವು, ಅವರು ಪ್ರಪಂಚದ ಕಾರ್ಯಗಳ ಮೇಲೆ ಮನಸ್ಸಿಡುವವರು, ನಾವಾದರೂ ಪರಲೋಕ ಸಂಸ್ಥಾನದವರು. ನಾವು ಯಾವ ಸ್ಥಿತಿಯಲ್ಲಿದ್ದೇವೆ? ನಾಶನವೇ ಅವರ ಅಂತ್ಯಾವಸ್ಥೆ. ನಾನು ಇನ್ನೂ ನಾಶನದ ಮಾರ್ಗದಲ್ಲಿಯೇ ಇದ್ದು ನಾಶನದ ಅಂತ್ಯಾವಸ್ಥೆಯನ್ನು ಹೊಂದುವುದಕ್ಕೆ ನನ್ನನ್ನು ನಾನು ಸಿದ್ಧಪಡಿಸಿಕೊಳ್ಳುತ್ತಾ ಇರುವುದಾದರೆ ನನಗೆ ಬೇರೆ ಯಾವ ವಿಧಿ ಇಲ್ಲ. ನನ್ನ ಆರಾಧನೆಗಳು ಹುರುಳಿಲ್ಲದ್ದು, ನನ್ನ ಸ್ತುತಿ ಸ್ತೋತ್ರಗಳು ಹುರುಳಿಲ್ಲದ್ದು, ನನ್ನ ಜೀವನ ಶೈಲಿಯು ಬದಲಾವಣೆ ಹೊಂದದೆ ಅವುಗಳನ್ನೇ ಮಾಡಿರುವಂಥ ಎಲ್ಲ ತಪ್ಪು ಅಪರಾಧಗಳನ್ನೇ ಮುಂದುವರಿಸುತ್ತೋ ನಾನು ದೇವರನ್ನು ಆರಾಧಿಸುವುದಾದರೆ ಅದರಿಂದ ಯಾವ ಪ್ರಯೋಜನ ಇಲ್ಲ ಎಂಬುದಾಗಿ ಹೇಳಿಕೊಳ್ಳುವಾಗ ದೇವರ ವಾಕ್ಯಗಳು ಎಚ್ಚರಿಸ್ತವೆ. ನಾಶನವೇ ಅವರ ಅಂತ್ಯಾವಸ್ಥೆ, ಹೊಟ್ಟೆಯೇ ಅವರ ದೇವರು, ನಾಚಿಕೆ ಕೆಲಸಗಳಲ್ಲಿ ಅವರ ಗೌರವವು, ಅವರು ಪ್ರಪಂಚದ ಕಾರ್ಯಗಳ ಮೇಲೆ ಮನಸ್ಸಿಡುವವರು, ಆದರೆ ದೇವರ ಮಕ್ಕಳಾದರೋ ಪರಲೋಕ ಸಂಸ್ಥಾನದವರು ಎಂಬುದಾಗಿ ಸತ್ಯವೇದವು ತಿಳಿಸ್ತದೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ದಿವಸದಲ್ಲಿ ನಮ್ಮ ಆರಾಧನೆಗಳು ಹೇಗೆಲ್ಲ ಮಾಡುತ್ತಿದ್ದೇವೆ ಎನ್ನುವುದರ ಕುರಿತು ನಿಮಗೆ ಅರಿವಿದೆ. ಆದರೆ ಯಾವ ರೀತಿಯ ಆರಾಧನೆ ಇರಲಿ, ನಾನು ಮಾಡುವಂಥ ಆರಾಧನೆ ದೇವರಿಗೆ ಮೆಚ್ಚುಗೆಯಾಗಿದೆಯೋ ಎಂಬುದಾಗಿ ಪರೀಕ್ಷೆ ಮಾಡಿಕೊಳ್ಳಬೇಕಾದದ್ದು ಬಹಳ ಅವಶ್ಯಕ. ಹಾಗಾಗಿ ಈ ವಾಕ್ಯಗಳ ಮೂಲಕವಾಗಿ ದೇವರು ನಮ್ಮೊಟ್ಟಿಗೆ ಮಾತನಾಡಿದ್ದಾನೆ. ನೀನು ಹೇಗಿದ್ದಿ ಮಗನೇ? ನೀನು ಹೇಗಿದ್ದಿ ಮಗಳೇ? ಯಾವ ರೀತಿಯಲ್ಲಿ ನೀನಿದ್ದು ನನ್ನನ್ನು ಆರಾಧಿಸುವುದಕ್ಕೆ ಇಲ್ಲಿ ಕೂಡಿ ಬಂದಿದ್ದೆ? ಅವಲೋಕಿಸಿ ನೋಡು ಬಾ, ನಿನ್ನನ್ನು ಪರೀಕ್ಷೆ ಮಾಡಿಕೋ. ನೀನು ಬದಲಾಯದ ಜೀವಿತ ನಿನ್ನಲ್ಲಿಲ್ಲದೆ ಹೋದರೆ, ನೂತನ ಶೈಲಿಯ ಜೀವಿತ ನಿನ್ನಲ್ಲಿಲ್ಲದೆ ಹೋದರೆ, ನೂತನ ಸ್ವಭಾವದ ಜೀವಿತ ನಿನ್ನಲ್ಲಿಲ್ಲದೆ ಹೋದರೆ, ಒಂದು ನೂತನ ವ್ಯಕ್ತಿಯಾಗಿ ನೀನು ಕಾಣಿಸಲ್ಪಡದೆ ಹೋದರೆ, ಕ್ರಿಸ್ತನ ರಕ್ತದಲ್ಲಿ ತೊಳೆದುಕೊಂಡು ಶುಭ್ರ ಮಾಡಿಕೊಂಡಂಥ ವ್ಯಕ್ತಿಯಾಗಿ ನೀನು ಕಾಣಿಸಲ್ಪಡದೆ ಹೋದರೆ, ನೀನು ಮಾಡುವಂಥ ಆರಾಧನೆ ಯಾವ ಪ್ರಯೋಜನ ಇಲ್ಲ ಎಂಬುದಾಗಿ ವಾಕ್ಯವು ತಿಳಿಸ್ತದೆ. ಹೀಗಾಗಿ ನಾವು ಯಾಕೆ ಆರಾಧನೆ ಮಾಡಬೇಕು? ನಾನು ನನ್ನನ್ನೇ ಪರಿವರ್ತನೆಯ ಹಾದಿಯಲ್ಲಿ ನಡೆಸಿಕೊಂಡವನಾಗಿ ನಾನು ಯಾಕೆ ದೇವರನ್ನು ಆರಾಧಿಸಬೇಕು? ಹೀಗೆ ಬರೆಯುತ್ತಾನೆ ಕೀರ್ತನಗಾರನು ಬರೆಯುವಂಥ ಉತ್ತಮವಾದಂಥ ಕೀರ್ತನ ಬರಹಗಾರನ ಈ ಒಂದು ಲಿಖಿತ ಹೀಗೆ ಬರೆಯಲ್ಪಟ್ಟಿದೆ. 100ನೇ ಅಧ್ಯಾಯದಲ್ಲಿ ನಾವು ಹೀಗೆ ನೋಡ್ತೇವೆ. ಸಮಸ್ತ ಭೂನಿವಾಸಿಗಳೇ ಯೆಹೋವನಿಗೆ ಜಯಘೋಷ ಮಾಡಿರಿ, ಯೆಹೋವನನ್ನು ಸಂತೋಷದಿಂದ ಸೇವಿಸಿರಿ, ಉತ್ಸಾಹ ಧ್ವನಿ ಮಾಡುತ್ತಾ ಆತನ ಸನ್ನಿಧಿಗೆ ಬನ್ನಿರಿ, ಯಾಕೆಂದರೆ ಯೆಹೋವನೇ ದೇವರೆಂದು ತಿಳಿದುಕೊಳ್ಳಿರಿ. ನಾವು ಯಾಕೆ ದೇವರನ್ನು ಆರಾಧಿಸಬೇಕು? ಯಾಕೆ ದೇವರ ಸನ್ನಿಧಾನದಲ್ಲಿ ಉತ್ಸಾಹ ಧ್ವನಿ ಮಾಡಬೇಕು? ಯಾಕೆ ದೇವರ ಸನ್ನಿಧಾನದಲ್ಲಿ ಜಯಘೋಷ ಮಾಡಬೇಕೆಂಬುದಾಗಿ ನೋಡುವಾಗ ಯೆಹೋವನೇ ದೇವರು ಎಂಬುದಾಗಿ ತಿಳಿದುಕೊಳ್ಳುವುದಕ್ಕೋಸ್ಕರ. ಅಂದರೆ ನಮಗೆ ಬೇರೆ ಯಾವ ದೇವರುಗಳು ಇಲ್ಲ, ಬೇರೆ ಯಾವ ಮೂರ್ತಿಗಳು ಇಲ್ಲ, ಬೇರೆ ಯಾವ ಅಧಿಕಾರಿಗಳು ಇಲ್ಲ,
ಬೇರೆ ಯಾವ ನಿಯೋಜಿತವಾದಂಥ ದಾಹದ ಜೀವಿತವು ನಮ್ಮಲ್ಲಿ ಇರದೇ ಹೋಗಬೇಕು ಎನ್ನುವಂಥದ್ದು ದೇವರ ನಿಯೋಜನೆ ಮತ್ತು ಆತನ ಆರಾಧನೆಯ ನಿರ್ಬಂಧನೆ. ಹಾಗಾಗಿ ಯೆಹೋವನೇ ದೇವರೆಂದು ತಿಳಿದುಕೊಳ್ಳುವುದಕ್ಕೆ ಆತನಿಗೆ ಜಯಘೋಷ ಮಾಡಿರಿ, ಆತನನ್ನು ಸಂತೋಷದಿಂದ ಸೇವಿಸಿರಿ, ಆತನ ಸನ್ನಿಧಿಗೆ ಬರೋಣ, ಉತ್ಸಾಹ ಧ್ವನಿ ಮಾಡೋಣ. ಮುಂದುವರೆದು ವಾಕ್ಯ ಹೇಳ್ತದೆ, ನಮ್ಮನ್ನು ಉಂಟು ಮಾಡಿದವನು ಆತನೇ, ನಾವು ಆತನವರು, ಆತನ ಪಾಲಿಸುವ ಪ್ರಜೆಯು, ಆತನ ಹಿಂಡು ಆಗಿದ್ದೇವೆ. ಇನ್ನೊಂದು ವಾಕ್ಯ ಹೀಗೆ ಬರೆಯಲ್ಪಟ್ಟಿದೆ, ಕೃತಜ್ಞತಾಸ್ತುತಿಯೊಡನೆ ಆತನ ಮಂದಿರ ದ್ವಾರಗಳಿಗೂ ಕೀರ್ತನೆಯೊಡನೆ ಆತನ ಅಂಗಳಗಳಿಗೂ ಬನ್ನಿರಿ, ಕಾರಣ ಆತನು ನನಗೆ ಉಪಕಾರ ಮಾಡಿದ್ದಾನೆ. ಆತನು ಒಳ್ಳೆಯವನು, ಆತನ ಕೃಪೆಯು ಯುಗ ಯುಗಕ್ಕೂ, ಆತನ ಸತ್ಯತೆಯು ತಲತಲಾಂತರಕ್ಕೂ ಇರುವವು. ನಾನು ಯಾಕೆ ದೇವರನ್ನು ಆರಾಧಿಸಬೇಕು? ಮೊದಲನೆಯದಾಗಿ ಯೆಹೋವನು ದೇವರೆಂದು ತಿಳಿದುಕೊಳ್ಳುವುದಕ್ಕೆ ನಾನು ದೇವರಿಗೆ ಜಯಘೋಷ ಮಾಡಬೇಕು. ಯೆಹೋವನೇ ದೇವರೆಂದು ತಿಳಿದ ಮೇಲೆ ನಾನು ಎರಡನೆಯದಾಗಿ ತಿಳಿದುಕೊಳ್ಳಬೇಕಾದದ್ದು, ಆತನು ನನ್ನನ್ನು ಉಂಟು ಮಾಡಿದವನು, ಆತನೇ ನನ್ನ ದೇವರು. ಮಾತ್ರವಲ್ಲದೆ ಆತನ ಪ್ರಜೆಯು, ಆತನ ಕೈಗಳಿರುವ ಹಿಂಡು ನಾನಾಗಿದ್ದೇನೆ. ಮೂರನೆಯದಾಗಿ ನಾನು ಕೃತಜ್ಞತಾಸ್ತುತಿಯೊಡನೆ ಆತನ ಮಂದಿರ ದ್ವಾರಗಳಿಗೂ ಕೀರ್ತನೆಯೊಡನೆ ಆತನ ಅಂಗಳಗಳಿಗೂ ಯಾಕೆ ಬರಬೇಕೆಂಬುದಾಗಿ ನೋಡುವಾಗ, ಆತನು ಮಾಡಿರುವಂಥ ಉಪಕಾರಗಳನ್ನು ಸ್ಮರಿಸಬೇಕಾದದ್ದು ನನ್ನ ಕರ್ತವ್ಯ. ಆತನ ನಾಮವನ್ನು ಕೊಂಡಾಡಬೇಕಾದದ್ದು ನನ್ನ ಆದ್ಯ ಕರ್ತವ್ಯ. ಕಾರಣ ಎರಡು ರೀತಿಯಲ್ಲಿ ದೇವರ ವಾಕ್ಯವು ನಮ್ಮನ್ನು ಪ್ರಬೋಧಿಸುತ್ತದೆ. ಯೆಹೋವನು ಒಳ್ಳೆಯವನು ಮತ್ತು ಆತನ ಕೃಪೆಯು ಯುಗ ಯುಗಾಂತರವರೆಗೂ ಇರುವುದು. ಯುಗ ಯುಗಾಂತರವರೆಗೂ ಇರುವುದು. ಯಾವುದರಲ್ಲಿ? ಆತನ ಸತ್ಯತೆಯು ತಲತಲಾಂತರವರೆಗೂ ಇರುವವು. ಆತನ ಕೃಪೆ, ಆತನ ಸತ್ಯತೆ, ಆತನು ಒಳ್ಳೆಯವನು. ಈ ಮೂರು ಕಾರಣಕ್ಕಾಗಿ ನಾನು ಯೆಹೋವನನ್ನು ಸ್ತುತಿಸಬೇಕು. ಯೆಹೋವನು ದೇವರೆಂದು ತಿಳಿದುಕೊಳ್ಳುವುದಕ್ಕೆ, ನಾನು ಆತನ ಪ್ರಜೆ, ಆತನ ಕೈ ಕೆಳಗಿರುವ ಹಿಂಡು ಆಗಿದ್ದೇನೆಂಬುದಾಗಿ ಅರ್ಥೈಸಿಕೊಳ್ಳುವುದಕ್ಕೆ ನಾನು ಯೆಹೋವನನ್ನು ಜಯಘೋಷ ಮಾಡಬೇಕು. ನನ್ನ ಪ್ರೀತಿಯುಳ್ಳ ದೇವ ಜನರೇ, ಯೆಹೋವನನ್ನು ಯಾಕೆ ಸ್ತುತಿಸಬೇಕೆಂಬುದಾಗಿ ಕೇಳುವಾಗ ಈ ಉತ್ತರವನ್ನು ನಾವು ಕಂಡುಕೊಂಡಿದ್ದೇವಲ್ಲ. ಇನ್ನು ಅದೇ ಕೀರ್ತನೆಗಾರನು ಬರೆಯುತ್ತಾನೆ. 96ನೇ ಅಧ್ಯಾಯದ ಕೆಲವು ವಾಕ್ಯಗಳನ್ನು ನಿಮ್ಮ ಮುಂದೆ ಇಡುತ್ತೇನೆ. 96ನೇ ಅಧ್ಯಾಯದ 4ನೇ ವಾಕ್ಯ, ಯೆಹೋವನು ದೊಡ್ಡವನು, ಬಹಳವಾಗಿ ಸ್ತುತ್ಯನೂ ಆಗಿದ್ದಾನೆ. ಎಲ್ಲ ದೇವರುಗಳಲ್ಲಿ ಆತನೇ ಭಯಂಕರನು. ಜನಾಂಗಗಳ ದೇವತೆಗಳೆಲ್ಲ ಬೊಂಬೆಗಳೇ, ಯೆಹೋವನಾದರೂ ಗಗನ ಮಂಡಲವನ್ನು ನಿರ್ಮಿಸಿದವನು. ಇನ್ನು 10ನೆಯ ವಾಕ್ಯ ಹೀಗೆ ಹೇಳ್ತದೆ, ಯೆಹೋವನು ರಾಜ್ಯಾಧಿಕಾರವನ್ನು ವಹಿಸಿದ್ದಾನೆ. ಭೂಮಿಯು ಸ್ಥಿರವಾಗಿರುವುದು, ಕದಲುವುದಿಲ್ಲ. ಸರ್ವರಿಗೂ ನ್ಯಾಯಾನುಸಾರವಾಗಿ ತೀರ್ಪು ಕೊಡುವನೆಂದು ಜನಾಂಗಗಳಲ್ಲಿ ಪ್ರಸಿದ್ಧ ಪಡಿಸಿರಿ. ಯೆಹೋವನು ತೀರ್ಪು ಕೊಡುವುದಕ್ಕೆ ಬರುವುದಕ್ಕಿದ್ದಾನೆ. ಆತನ ಬರೋಣಕ್ಕೆ ಮುಂಚೆ ಆತನನ್ನು ಸ್ತುತಿಸೋಣ. ಆತನ ಬರೋಣಕ್ಕೆ ಮುಂಚೆ ಆತನನ್ನು ಉತ್ಸಾಹ ಧ್ವನಿಗೈಯೋಣ. ಆತನು ಬರುವುದಕ್ಕಿಂತ ಮುಂಚೆ ಆತನಿಗೆ ಕೃತಜ್ಞತಾಸ್ತುತಿಯನ್ನು ಸಲ್ಲಿಸೋಣ. ಕಾರಣ ಆತನು ನ್ಯಾಯಾನುಸಾರವಾಗಿ ಪ್ರಪಂಚದ ಜನರಿಗೆ ತೀರ್ಪು ಕೊಡುವುದಕ್ಕೆ ಒಂದು ದಿನವನ್ನು ನಿಗದಿ ಮಾಡಿದ್ದಾನೆ. ಪ್ರಿಯರೇ, ಅದೇ ಅಧ್ಯಾಯದ 13ನೇ ವಾಕ್ಯ ಬಹಳ ಸ್ಪಷ್ಟವಾಗಿ ನಮ್ಮ ಕೂಡ ಹೀಗೆ ಮಾತನಾಡುತ್ತದೆ. 96ನೇ ಕೀರ್ತನೆ 13ನೇ ವಾಕ್ಯ, ಆತನು ಬರುತ್ತಾನೆ, ಭೂನಿವಾಸಿಗಳಿಗೆ ನ್ಯಾಯ ತೀರಿಸಲಿಕ್ಕೆ ಬರುತ್ತಾನೆ. ಆತನು ಲೋಕಕ್ಕೆ ನೀತಿಗನುಸಾರವಾಗಿಯೂ ಜನಾಂಗಗಳಿಗೆ ಸತ್ಯತೆಯಿಂದಲೂ ನ್ಯಾಯ ತೀರಿಸುವನು. ಆತನು ಭೂಮಿಯಲ್ಲಿಗೆ ನ್ಯಾಯ ತೀರಿಸಲಿಕ್ಕೆ ಬರುತ್ತಾನೆ. ಆತನು ಲೋಕಕ್ಕೆ ನೀತಿಗನುಸಾರವಾಗಿಯೂ ಜನಾಂಗಗಳಿಗೆ ಸತ್ಯತೆಯಿಂದಲೂ ನ್ಯಾಯ ತೀರಿಸುವನೆಂಬುದಾಗಿ ಆತನು ಬರುತ್ತಾನೆ. ಪ್ರೀತಿಯುಳ್ಳ ದೇವಜನರೇ, ನಾವು ಯಾಕೆ ಆರಾಧನೆ ಮಾಡಬೇಕೆಂಬುದಾಗಿ ತಿಳಿದುಕೊಂಡೆವಲ್ಲ. ಆರಾಧನೆ ಮಾಡುವಂಥವನು ಎಂಥವನಾಗಿರಬೇಕೆಂಬುದಾಗಿ ಮೊದಲು ತಿಳಿದುಕೊಂಡೆವು. ಆರಾಧನೆ ಯಾಕೆ ಮಾಡಬೇಕೆಂಬುದಾಗಿ ತಿಳಿದುಕೊಂಡಿದ್ದೇವೆ. ಈಗ 3ನೆಯ ಹಂತದಲ್ಲಿ ನಾವು ಹೇಗೆ ಆರಾಧನೆ ಮಾಡಬೇಕು.
ನನ್ನ ದೇವರನ್ನು ಹೇಗೆ ಆರಾಧಿಸಬೇಕು, ದೇವರಲ್ಲಿ ನಂಬಿಕೆ ಇಟ್ಟವರ ಜೊತೆಯಲ್ಲಿ ನಾನು ಹೇಗೆ ಸಂಭ್ರಮ ಪಡುತ್ತಾ ದೇವರನ್ನು ಆರಾಧಿಸಬೇಕು. ತಿಳಿದಿರುವಂಥ ದೇವರ ವಾಕ್ಯದ ಭಾಗ ಯೋಹಾನನ ಸುವಾರ್ತೆ 4ನೇ ಅಧ್ಯಾಯದ 24ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ. ದೇವರು ಆತ್ಮ ಸ್ವರೂಪನು, ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು ಎಂಬುದೇ ಮೊದಲನೆಯ ನಿಯೋಜನೆ. ದೇವರು ಆತ್ಮ ಸ್ವರೂಪನು, ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು. ಸತ್ಯತೆಯಲ್ಲಿ ದೇವರನ್ನು ಆರಾಧಿಸುವಂಥದ್ದು ನಮ್ಮ ಆದ್ಯ ಕರ್ತವ್ಯ. ಈ ಹೊತ್ತು ದೇವರ ಸನ್ನಿಧಾನದಲ್ಲಿ ಕುಳಿತುಕೊಂಡಿದ್ದೇವಲ್ಲ, ದೇವರನ್ನು ಸತ್ಯತೆಯಲ್ಲಿ ಆರಾಧಿಸುವಂಥ ವ್ಯಕ್ತಿಗಳಾಗಿ ನಾವು ಕಾಣಿಸಲ್ಪಡುತ್ತಾ ಇದ್ದೇವೋ? ಪರೀಕ್ಷೆ ಮಾಡಿಕೊಳ್ಳೋಣ ಪ್ರಿಯರೇ. ದೇವರ ವಾಕ್ಯ ಬಹಳ ಚಂದವಾಗಿ ನಮ್ಮ ಕೂಡ ಮಾತನಾಡುವಂಥದ್ದಾಗಿ ಇದೆ. ಮತ್ತು ಎರಡನೆಯ ಸಂಗತಿ, ಮಾರ್ಕನ ಸುವಾರ್ತೆಯಲ್ಲಿ ನಾವು ನೋಡ್ತೇವೆ. 7ನೇ ಅಧ್ಯಾಯಕ್ಕೆ ನಿಮ್ಮ ಸತ್ಯವೇದಗಳನ್ನು ತಿರುಗಿಸುವುದಾದರೆ 7ನೇ ಅಧ್ಯಾಯದ ಕೆಲವು ವಾಕ್ಯಗಳನ್ನು ನಿಮ್ಮ ಮುಂದಿಡಲು ಇಷ್ಟಪಡುತ್ತೇನೆ. ಮಾರ್ಕನ ಸುವಾರ್ತೆ 7ನೇ ಅಧ್ಯಾಯದ ಕೆಲವು ವಾಕ್ಯದ ವಿಚಾರಗಳು ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. 6ನೆಯ ವಾಕ್ಯ, ಈ ಜನರು ಮಾತಿನಿಂದ ನನ್ನನ್ನು ಸನ್ಮಾನಿಸುತ್ತಾರೆ, ಆದರೆ ಅವರ ಮನಸ್ಸು ನನಗೆ ದೂರವಾಗಿದೆ. ಇವತ್ತು ನನ್ನ ಮನಸ್ಸನ್ನು ಕೇಂದ್ರೀಕರಿಸಿಕೊಂಡವನಾಗಿ, ನನ್ನ ಆಲೋಚನೆಯನ್ನು ಕೇಂದ್ರೀಕರಿಸಿಕೊಂಡವನಾಗಿ, ನನ್ನ ಹೃದಯದ ಪರಿಪಕ್ವತೆಯನ್ನು ಕೇಂದ್ರೀಕರಿಸಿಕೊಂಡವನಾಗಿ, ನನ್ನಲ್ಲಿರುವಂಥ ಕಲ್ಮಶಗಳನ್ನು ದೂರ ಸರಿದು ಹಾಕಿ, ನಾನು ಮಾಡಿರುವಂಥ ತಪ್ಪು ಅಪರಾಧಗಳಿಗೋಸ್ಕರ ನನ್ನಲ್ಲಿ ಪಶ್ಚಾತ್ತಾಪದ ಮನಸ್ಸಿದ್ದು ಪರಿವರ್ತನೆಯ ಹಾದಿಯನ್ನು ಹಿಡಿದವನಾಗಿ ನಾನು ದೇವರ ಸನ್ನಿಧಾನದಲ್ಲಿ ಕಾಣಿಸಿಕೊಂಡು ಆತನನ್ನು ಆರಾಧಿಸುವುದಾದರೆ ಈ ಆರಾಧನೆ ಮೆಚ್ಚುಗೆ ಉಳ್ಳದ್ದು, ಇಲ್ಲದೆ ಹೋದರೆ ಇಲ್ಲ ಎಂಬುದಾಗಿ ದೇವರು ನಮ್ಮ ಕೂಡ ಮಾತನಾಡುತ್ತಾ ಇದ್ದಾನೆ. ಈ ವಾಕ್ಯದ ವಿಚಾರದಲ್ಲಿ ನಾವು ನೋಡ್ತೇವೆ. ಮಾರ್ಕನ ಸುವಾರ್ತೆ 7ನೇ ಅಧ್ಯಾಯದ 6ನೇ ವಾಕ್ಯ, ಈ ಜನರು ಮಾತಿನಿಂದ ನನ್ನನ್ನು ಸನ್ಮಾನಿಸುತ್ತಾರೆ, ಆದರೆ ಅವರ ಮನಸ್ಸು ನನಗೆ ದೂರವಾಗಿದೆ. ಪ್ರಯೋಜನ ಇಲ್ಲ. ಇವರು ಮಾತಿನಿಂದ, ತುಟಿಗಳಿಂದ ಮಾತ್ರ ನನ್ನನ್ನು ಆರಾಧಿಸುತ್ತಾರೆ, ಆದರೆ ಇವರ ಮನಸ್ಸು ನನಗೆ ದೂರವಾಗಿದೆ. ಪ್ರಯೋಜನ ಇಲ್ಲ. ನಾನು ಮೊದಲು ನನ್ನ ಮನಸ್ಸನ್ನು ಪರಿಪಕ್ವ ಮಾಡಿಕೊಳ್ಳಬೇಕು, ನನ್ನ ಮನೋನೇತ್ರತೆಯನ್ನು ಪರಿಪಕ್ವ ಮಾಡಿಕೊಳ್ಳಬೇಕು. ನೂತನ ಸೃಷ್ಟಿಯಾಗಿ ನನ್ನ ಆಲೋಚನೆಯನ್ನು, ನನ್ನ ಕ್ರಿಯೆಗಳನ್ನು, ನನ್ನ ನುಡಿಗಳನ್ನು, ನನ್ನ ನಡೆಯನ್ನು ನಾನು ತಿದ್ದಿ ಸರಿಪಡಿಸಿಕೊಂಡವನಾಗಿ ದೇವರನ್ನು ಸ್ತುತಿಸುವುದಕ್ಕೆ ಬರುವಾಗ ಅದು ಮೆಚ್ಚುಗೆಯಾಗಿರಲಿಕ್ಕೆ ಸಾಧ್ಯ. ವಾಕ್ಯ ಮುಂದುವರೆದು ಹೇಳ್ತದೆ, ಮನುಷ್ಯರು ಕಲ್ಪಿಸಿದ ಕಟ್ಟಳೆಗಳನ್ನೇ ಅವರು ಬೋಧಿಸುವುದರಿಂದ ನನಗೆ ಭಕ್ತಿ ತೋರಿಸುವುದು ವ್ಯರ್ಥ. ನನಗೆ ಭಕ್ತಿ ತೋರಿಸುವುದು ವ್ಯರ್ಥ, ಆರಾಧನೆಗಳಲ್ಲಿ ಕಾಣಿಸಿಕೊಳ್ಳುವುದು ವ್ಯರ್ಥ ಎನ್ನುವುದಂತಾದರೂ ಇದರ ಅರ್ಥ ಒಂದೇ ಆಗಿರುತ್ತದೆ. ಹೌದು ಪ್ರಿಯರೇ, ಆರಾಧನೆಯಲ್ಲಿ ಕಾಣಿಸಿಕೊಳ್ಳುತ್ತಾ ಇದ್ದೇವೆ, ನನ್ನಲ್ಲಿ ಭಕ್ತಿ ಇದೆ ಎಂಬುದಾಗಿ ಪ್ರದರ್ಶಿಸುತ್ತಾ ಇದ್ದೇವೆ. ಆದರೆ ದೇವರ ವಾಕ್ಯ ಹೇಳ್ತದೆ, ನಾನು ಮನುಷ್ಯರ ಕಟ್ಟಳೆಗಳನ್ನೇ, ಕಲ್ಪಿಸಿದ ಕಟ್ಟಳೆಗಳನ್ನೇ ನಾನು ಬೋಧಿಸುವವನಾದರೆ, ದೇವರ ಕಟ್ಟಳೆಗಳನ್ನು ಮೀರಿ ನಡೆಯುವಂಥ ವ್ಯಕ್ತಿಯಾಗಿದ್ದು ಸಾಂಪ್ರದಾಯಿಕವಾದಂಥ ಮನುಷ್ಯರ ಕಟ್ಟಳೆಗಳನ್ನೇ ಬೋಧಿಸುತ್ತಾ ಪರಿಪಾಲಿಸುವುದಾದರೆ, ದೇವರ ವಾಕ್ಯವು ಹೇಳ್ತದೆ, ಇಂಥವರು ನನಗೆ ಭಕ್ತಿ ತೋರಿಸುವುದು ವ್ಯರ್ಥ. ನೀವು ದೇವರ ಆಜ್ಞೆಯನ್ನು ಬಿಟ್ಟು ಮನುಷ್ಯರ ಸಂಪ್ರದಾಯಗಳನ್ನು ಹಿಡಿದಿದ್ದೀರಿ, ಇದು ಪ್ರಯೋಜನ ಇಲ್ಲ. ಇದು ನಿಮಗೆ ಯಾವ ಪ್ರಯೋಜನಕ್ಕೂ ಬರುವುದಿಲ್ಲ. ಕಾರಣ ದೇವರು ಇವತ್ತು ನಮ್ಮನ್ನು ಎಚ್ಚರಿಸಿ ಹೇಳುವಂಥದ್ದು, ಮಗನೇ, ಮಗಳೇ, ನೀನು ನನ್ನನ್ನು ಆರಾಧನೆ ಮಾಡುವುದಕ್ಕೆ ಬಂದಿದೆಯಲ್ಲ, ಮೊದಲು ನಿನ್ನನ್ನು ಪರಿಪಕ್ವತೆಯಲ್ಲಿ ನಿನ್ನ ಹೃದಯವನ್ನು ಪರಿಪಾಲಿಸಿ ನೋಡುವಂಥವನಾಗಿ, ನಿನ್ನ ಹೃದಯದ ಅಂತರಾಳವನ್ನು ಶುಚಿ ಮಾಡಿಕೊಂಡವನಾಗಿ, ನಿನ್ನ ಆಲೋಚನೆಯನ್ನು, ನಿನ್ನ ನಿಯೋಜನೆಯನ್ನು, ನಿನ್ನ ಹೃದಯದ ಅಂತರಾಳದ ನಿವೇದನೆಯನ್ನು ಶುದ್ಧ ಮಾಡಿಕೊಂಡವನಾಗಿ ಕಾಣಿಸಿಕೋ ಎಂಬುದಾಗಿ ಆತನು ಪ್ರವಾದಿಸುತ್ತಾ ಇದ್ದಾನೆ. ಮಾತ್ರವಲ್ಲದೆ ಫಿಲಿಪಿಯರಿಗೆ ಬರೆದಂಥ ಪತ್ರಿಕೆ 3ನೇ ಅಧ್ಯಾಯದ
3ನೇ ವಾಕ್ಯದಲ್ಲಿ ನಾವು ಹೀಗೆ ನೋಡುತ್ತೇವೆ, ನಿಜವಾದ ಸುನ್ನತಿಯವರು ಯಾರೆಂದರೆ, ದೇವರ ವಾಕ್ಯ ಹೇಳ್ತದೆ, ದೇವರ ಆತ್ಮನಿಂದ ಪ್ರೇರಿತರಾಗಿ ಆರಾಧಿಸುವವರು, ಕ್ರಿಸ್ತ ಯೇಸುವಿನಲ್ಲಿ ಹರ್ಷಗೊಳ್ಳುವವರು, ಶರೀರ ಸಂಬಂಧವಾದವುಗಳಲ್ಲಿ ಭರವಸವಿಲ್ಲದವರು ಆಗಿರುವ ನಾವೇ. ಈ ಹೊತ್ತು ನನ್ನಲ್ಲಿ ಈ 3 ಗುಣಗಳಿದೆಯೋ? ಕ್ರಿಸ್ತ ಯೇಸುವಿನಲ್ಲಿ ಹರ್ಷಗೊಳ್ಳುವಂಥ, ಕ್ರಿಸ್ತ ಯೇಸುವಿನಲ್ಲಿ ಶರೀರ ಭಾವಗಳಿಗೆ ಆಸ್ಪದ ಕೊಡದಂತೆ, ಮಾತ್ರವಲ್ಲದೆ ದೇವರ ಆತ್ಮನಿಂದ ಪ್ರೇರಿತರಾಗಿ ದೇವರನ್ನು ಆರಾಧಿಸುವವರು ನಾವಾಗಿದ್ದೇವೋ? ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕಾದದ್ದು ಅವಶ್ಯಕ ಪ್ರಿಯರೇ. ದೇವರ ವಾಕ್ಯ ಹೇಳ್ತದೆ, ನಿಜವಾದ ಸುನ್ನತಿಯವರು ಯಾರೆಂದರೆ ದೇವರ ಆತ್ಮನಿಂದ ಪ್ರೇರಿತರಾಗಿ ಆರಾಧಿಸುವವರು, ಕ್ರಿಸ್ತ ಯೇಸುವಿನಲ್ಲಿ ಹರ್ಷಗೊಳ್ಳುವವರು, ಶರೀರ ಸಂಬಂಧವಾದವುಗಳಲ್ಲಿ ನಂಬಿಕೆ ಇಲ್ಲದವರು ಆಗಿರುವ ನಾವೇ. ನಾನು ಹೀಗಿದ್ದೇನೋ? ರೋಮಾಪುರದವರಿಗೆ ಬರೆದಂಥ ಪತ್ರಿಕೆ 12ನೇ ಅಧ್ಯಾಯದ 1ನೇ ವಾಕ್ಯದಲ್ಲಿ ದೇವರ ವಾಕ್ಯವು ಹೇಳ್ತದೆ, ಪೌಲನು ರೋಮಾಪುರದವರು ಬರೆಯುವಂಥ ಆ ಸಭೆಗೆ ಹೀಗೆ ಬರೆಯುತ್ತಾನೆ, ನಿಮ್ಮನ್ನು ಸಹೋದರರೇ, ನಿಮ್ಮನ್ನು ನಾನು ಬೇಡಿಕೊಳ್ಳುವುದೇನೆಂದರೆ, ನಿಮ್ಮನ್ನು ನಾನು ಕೇಳಿಕೊಳ್ಳುವುದೇನೆಂದರೆ, ನಿಮ್ಮ ನೆನಪಿಗೆ ತಂದು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆ. ಇವತ್ತು ನಾವು ಹೇಗೆ ಆರಾಧನೆ ಮಾಡುತ್ತಾ ಇದ್ದೇವೆ? ಯಾವ ರೀತಿಯಲ್ಲಿ ಮಾಡುತ್ತಾ ಇದ್ದೇವೆ? ಯಾವ ವಿಧಾನದಲ್ಲಿ ಮಾಡುತ್ತಾ ಇದ್ದೇವೆ? ಹೇಗೆ ಮಾಡುತ್ತಾ ಇದ್ದೇವೆ ಎಂಬುದು ಮುಖ್ಯ ಅಲ್ಲ ಪ್ರಿಯರೇ. ನಾನು ದೇವರನ್ನು ಆರಾಧಿಸುವುದಕ್ಕೆ ಬರುವ ಮುನ್ನ ನನ್ನನ್ನು ಸಿದ್ಧ ಮಾಡಿಕೊಂಡಿದ್ದೇನೋ? ನನ್ನನ್ನು ಪರಿಪಕ್ವ ಮಾಡಿಕೊಂಡಿದ್ದೇನೋ? ನನ್ನನ್ನು ಶುದ್ಧ ಮಾಡಿಕೊಂಡಿದ್ದೇನೋ? ನಿರ್ಮಲನಾಗಿದ್ದೇನೋ? ನೀತಿವಂತನಾಗಿ ಕಾಣಿಸಲ್ಪಟ್ಟಿದ್ದೇನೋ? ನ್ಯಾಯಬದ್ಧತೆಯಲ್ಲಿ ಜೀವಿಸುವಂಥ ಮನುಷ್ಯನಾಗಿ ಎಣಿಸಲ್ಪಟ್ಟಿದ್ದೇನೋ? ನನ್ನ ಎಲ್ಲ ಹೇಯ ಕೃತ್ಯಗಳನ್ನು ಬಿಟ್ಟುವನಾಗಿ ದೇವರ ಕಡೆಗೆ ತಿರುಗಿಕೊಂಡು ನನ್ನನ್ನು ಪರಿಪೂರ್ಣತೆಯಲ್ಲಿ ಆತನಿಗೆ ಸಮರ್ಪಿಸಿಕೊಂಡ ವ್ಯಕ್ತಿಯಾಗಿ ಆರಾಧಿಸುತ್ತಿದ್ದೇನೋ? ಇದು ಮುಖ್ಯ. ಹೀಗಾಗಿ ದೇವರು ನಮ್ಮನ್ನು ಈ ನಿಟ್ಟಿನಲ್ಲಿ ತನ್ನ ವಾಗ್ದಾನದ ವಾಕ್ಯಗಳನ್ನು ಕೊಡುವುದರ ಜೊತೆಗೆ ನಮ್ಮನ್ನು ಎಚ್ಚರಿಸಿದ್ದಾನೆ, ಗದರಿಸಿದ್ದಾನೆ ಪ್ರಿಯರೇ. ಆತನ ಗದರಿಕೆಗೆ ಹೋಗೊಟ್ಟು ಆತನ ಎಚ್ಚರಿಕೆಗೆ ಮಾಡಿದ್ದು ನಮ್ಮನ್ನು ತಿದ್ದಿ ಸರಿಪಡಿಸಿಕೊಂಡು ಆತನಿಗೆ ಸಜೀವ ಯಜ್ಞವಾಗಿ ಸಮರ್ಪಿಸಿಕೊಳ್ಳುತ್ತಾ ನಮ್ಮನ್ನು ಆರಾಧನೆಗಳಲ್ಲಿ ತೊಡಗಿಸಿಕೊಳ್ಳೋಣ. ಕಾರಣ ದೇವರು ನಿಜವಾದ ದೇವರೆಂಬುದಾಗಿ ತಿಳಿದುಕೊಳ್ಳುವುದಕ್ಕೂ, ಆತನ ಪ್ರಜೆಗಳು ನಾವು ಎಂಬುದಾಗಿ ಅರ್ಥ ಮಾಡಿಕೊಳ್ಳುವುದಕ್ಕೂ, ಆತನು ನಮಗೆ ದೇವರಾಗಿದ್ದಾನೆ ಎಂಬುದಾಗಿ ಅರ್ಥೈಸಿಕೊಳ್ಳುವುದಕ್ಕೂ, ಆತನ ಕರುಣೆಯು, ಆತನು ಒಳ್ಳೆಯವನು, ತಲತಲಾಂತರಕ್ಕೂ ಆತನಿಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸುವುದಕ್ಕೆ ಆತನು ಯೋಗ್ಯನೆಂಬುದಾಗಿ ಅರ್ಥ ಮಾಡಿಕೊಳ್ಳುವುದಕ್ಕೂ ದೇವರ ವಾಕ್ಯದಲ್ಲಿ ನಡೆಯೋಣ. ದೇವರ ವಾಕ್ಯಗಳು ನಮ್ಮನ್ನು ಆಶೀರ್ವದಿಸಿ ನಡೆಸಲಿ. ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದಂಥ ದೇವರೇ, ನಿನ್ನ ವಾಕ್ಯಕ್ಕಾಗಿ ಸ್ತೋತ್ರ ಸ್ವಾಮಿ. ಆಶೀರ್ವದಿಸಿ ನಮ್ಮನ್ನು ನಿನ್ನ ವಾಗ್ದಾನದ ವಾಕ್ಯಗಳೊಂದಿಗೆ ಪೋಷಿಸಿದಿ. ಸ್ತೋತ್ರ ಸಲ್ಲಿಸ್ತೇವಪ್ಪ. ನಿನ್ನ ಆತ್ಮನ ಶಕ್ತಿಯಿಂದ ನಾವು ನಿನ್ನ ವಾಕ್ಯಗಳನ್ನು ಅರ್ಥ ಮಾಡಿಕೊಳ್ಳುವಂತೆ ನಮ್ಮ ಜೊತೆಯಲ್ಲಿ ನೀನು ತಾನೇ ಆತ್ಮನಾಗಿ ನಮ್ಮ ಜೊತೆಯಲ್ಲಿ ಇದ್ದು ನಿನ್ನ ವಾಕ್ಯಗಳನ್ನು ಪರಿತಪಿಸುವಂತೆ, ನಿನ್ನ ವಾಕ್ಯಗಳನ್ನು ಪರಿಶೋಧಿಸುವಂತೆ, ನಿನ್ನ ವಾಕ್ಯಗಳನ್ನು ಅರ್ಥ ಮಾಡಿಕೊಳ್ಳುವಂತೆ ಕೃಪೆ ಕೊಟ್ಟು ನಡೆಸೋದಕ್ಕಾಗಿ ಕೋಟಿ ಸ್ತೋತ್ರ ಸಲ್ಲಿಸ್ತೇವಪ್ಪ. ಅರ್ಥ ಮಾಡಿಸಲ್ಪಟ್ಟಂಥ ಈ ವಾಕ್ಯಗಳು ನಮ್ಮ ಜೀವಿತಗಳಲ್ಲಿ ಕಾರ್ಯ ಮಾಡಲಿ, ನಮ್ಮ ಜೀವಿತಗಳಲ್ಲಿ ರೂಪಾಂತರ ಮಾಡಲಿ, ನಮ್ಮ ಜೀವಿತಗಳನ್ನು ರೂಪಾಂತರಪಡಿಸಿ ನಿನ್ನ ಹತ್ತಿರದ ಸನ್ನಿಧಾನಕ್ಕೆ ನಮ್ಮನ್ನು ಕರೆತಂದು ನೀನೇ ದೇವರೆಂಬುದಾಗಿ ಅಂಗೀಕರಿಸಿಕೊಳ್ಳುವಂತೆ, ನಿನ್ನಲ್ಲಿ ಶುಭ್ರ ಮಾಡಿಕೊಳ್ಳುವಂತೆ, ನಿನ್ನಲ್ಲಿ ನಮ್ಮ ಪಾಪಗಳನ್ನು ತೊಳೆದುಕೊಳ್ಳುವಂತೆ ಕೃಪೆ ಮಾಡಿ ನಮ್ಮನ್ನೇ ಸಜೀವ ಯಜ್ಞವಾಗಿ ಸಮರ್ಪಿಸಿಕೊಂಡು ನಿನ್ನನ್ನು ಆರಾಧಿಸಿ ಲೋಕದಲ್ಲಿ ಪ್ರಕಟ ಮಾಡುವಂತೆ ಕೃಪೆ ಮಾಡು. ವಾಕ್ಯ ಕೊಟ್ಟದಕ್ಕಾಗಿ ಸ್ತೋತ್ರ. ವಾಕ್ಯದ ಪ್ರಕಾರ ನಡೆಯುವಂತೆ ದೃಢವಾದಂಥ ಮನಸ್ಸನ್ನು, ವಿಶ್ವಾಸವನ್ನು, ನಂಬಿಕೆಯನ್ನು ನಮಗೆ ದಯಪಾಲಿಸಿಕೊಟ್ಟು ಬಲಪಡಿಸು. ಕ್ರಿಸ್ತನ ನಾಮದಲ್ಲಿ ದೇವರೇ ಬೇಡಿ ಹೊಂದಿಕೊಂಡಿದ್ದೇವಪ್ಪ. ಆಮೇನ್. ವಾಕ್ಯಗಳನ್ನು ಕೇಳಿಸಿಕೊಂಡಂಥ ಪ್ರಿಯರೇ, ದೇವರು ನಿಮ್ಮನ್ನು ಆಶೀರ್ವದಿಸಿ ನಡೆಸಲಿ. ನಿಮಗೆ ಇನ್ನೂ ಹೆಚ್ಚಾದ ಆಶೀರ್ವಾದವನ್ನು ದೇವರು ಒದಗಿಸಿಕೊಡಲಿ.
ನೀವು ಇದನ್ನು ಕೇಳಿಸಿಕೊಂಡ ಮೇಲೆ ಇದನ್ನು ಮತ್ತೊಬ್ಬರು ಬೇರೆ ಯಾರಾದರೂ ಈ ವಾಕ್ಯಗಳನ್ನು ಕೇಳಿಸಿಕೊಳ್ಳಲು ಎಂಬುದಾಗಿ ನಿಮಗೆ ಅನ್ನಿಸುವುದಾದರೆ ಅವರಿಗೂ ಕೂಡ ಈ ವಾಕ್ಯಗಳನ್ನು ಕೇಳಿಸಿಕೊಳ್ಳಲು ಕಳುಹಿಸಿಕೊಡಿ. ಇದರಿಂದ ದೇವರು ತಾನೇ ಘನತೆಯನ್ನು ಹೊಂದಲಿ. ಆಮೇನ್. ಕರ್ತನಲ್ಲಿ ಪ್ರೀತಿಯುಳ್ಳ ಸಭೆಯವರೇ, ನಿಮ್ಮೆಲ್ಲರನ್ನೂ ನಮ್ಮ ತಂದೆಯೂ ತಾಯಿಯೂ ಆಗಿರುವಂಥ ಯೇಸು ಸ್ವಾಮಿಯ ಹೆಸರಿನಲ್ಲಿ ನಾನು ಪ್ರೀತಿಯಿಂದ ವಂದಿಸುತ್ತೇನೆ. ತಂದೆಯರ ದಿನಾಚರಣೆಯ ಈ ದಿನದಲ್ಲಿ ನಮ್ಮ ಸಭೆಗಳಲ್ಲಿ ಇರುವಂಥ ಎಲ್ಲ ತಂದೆಯಂದಿರಿಗೂ ಸಭಾಪಾಲನಾ ಸಮಿತಿಯ ಸದಸ್ಯರ ಪರವಾಗಿ, ಸಭೆಯವರೆಲ್ಲರ ಪರವಾಗಿ ತಂದೆಯಂದಿರ ದಿನಾಚರಣೆಯ ಶುಭಾಶಯಗಳನ್ನು ನಾನು ಸಲ್ಲಿಸುತ್ತೇನೆ. ಕುಟುಂಬದ ಹಿರಿಯರಾಗಿ, ಒಡೆಯರಾಗಿ, ಯಜಮಾನರಾಗಿ ದೇವರು ಅನುಗ್ರಹಿಸಿಕೊಟ್ಟಿರುವಂಥ ಎಲ್ಲ ಜವಾಬ್ದಾರಿಗಳನ್ನು ನಿರ್ವಹಿಸುವಲ್ಲಿ ನಮ್ಮ ಸಭೆಗಳಲ್ಲಿ ಇರುವಂಥ ಎಲ್ಲ ತಂದೆಯಂದಿರಿಗೂ ದೇವರು ತಾನೇ ತನ್ನ ಆಶೀರ್ವಾದವನ್ನು, ತನ್ನ ಕೃಪಾವರಗಳನ್ನು ಅನುಗ್ರಹಿಸಿಕೊಟ್ಟು ಕೈ ಹಿಡಿದು ಮುನ್ನಡೆಸಲಿ ಎಂಬುದಾಗಿ ಸಭೆಯ ಪರವಾಗಿ ನಾವು ಶುಭಾಶಯಗಳನ್ನು ಸಲ್ಲಿಸುತ್ತೇವೆ. ದೇವರ ವಾಕ್ಯವನ್ನು ನಂಬಿಕೆಯಿಂದ ಧ್ಯಾನ ಮಾಡಿದಂಥ ನಾವು ನಂಬಿರುವಂಥ ಅಪೋಸ್ತಲರ ವಿಶ್ವಾಸ ಸೂತ್ರವನ್ನು ಒಟ್ಟಾಗಿ ಅರಿಕೆ ಮಾಡೋಣ. 128ನೆಯ ಪುಟವನ್ನು ಅನುಸರಿಸೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾ ಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೋಂತಿ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡಿಯಲ್ಪಟ್ಟು ಸತ್ತು ಹೂಣಲ್ಪಟ್ಟು ಪಾತಾಳಕ್ಕೆ ಇಳಿದು 3ನೇ ದಿವಸದಲ್ಲಿ ಸತ್ತವರೊಳಗಿಂದ ಎದ್ದು ಪರಲೋಕಕ್ಕೆ ಏರಿ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡು ಇರುತ್ತಾನೆ. ಈತನು ಅಲ್ಲಿಂದ ಬಂದು ಬದುಕಿರುವವರೆಗೂ ಸತ್ತವರೆಗೂ ನ್ಯಾಯ ತೀರಿಸುವನು ಎಂಬುದನ್ನು ನಂಬುತ್ತೇನೆ. ನಾನು ಪರಿಶುದ್ಧಾತ್ಮನನ್ನು ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೂನತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವವು ಉಂಟೆಂಬುದನ್ನು ನಂಬುತ್ತೇನೆ. ಆಮೇನ್. ನಾವು ನಮ್ಮ ಕಾಣಿಕೆಗಳನ್ನು ದೇವರಿಗೆ ಸಮರ್ಪಿಸುವ ಹಾಗೆ ಸಂಕೀರ್ತನೆಯಲ್ಲಿ ಸ್ತುತಿಸು ನೀ ಎನ್ ಆತ್ಮವೇ ಪರಲೋಕದ ರಸನ ನಾಮವ.
ನಮ್ಮ ಕಾಣಿಕೆಗಳನ್ನು ನಾವು ದೇವರಿಗೆ ಸಮರ್ಪಿಸಿ ಹಾಡೋಣ. ಪರಾರ್ಥ ಪ್ರಾರ್ಥನೆ ಮಾಡೋಣ. ನಮ್ಮ ಸಭೆಗಳಲ್ಲಿ ಇರುವಂಥ ತಂದೆಯಂದಿರಿಗಾಗಿ ನಾವು ಪ್ರಾರ್ಥಿಸೋಣ. ಪ್ರತಿ ಪ್ರಾರ್ಥನೆಯ ನಂತರ ಕರ್ತನೆ ನಮ್ಮ ಪ್ರಾರ್ಥನೆಯನ್ನು ಲಾಲಿಸು ಎಂಬುದಾಗಿ ಸಭೆಯ ಪ್ರತ್ಯುತ್ತರವಾಗಿರಲಿ. ಮಹೋನ್ನತನಾದ ತಂದೆಯೇ, ಅಪ್ಪ ಸ್ವಾಮಿ, ಈ ಬೆಳಗಿನ ಆರಣದಲ್ಲಿ ಕೂಡಿ ಬಂದಿರೋದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಈ ದಿನ ತಂದೆಗಳ ದಿನವಾದುದರಿಂದ ಅವರುಗಳೆಲ್ಲರನ್ನು ಆಶೀರ್ವಿಸು ಸ್ವಾಮಿ. ಅವರು ಮನೆಯ ಜವಾಬ್ದಾರಿಯನ್ನು ಹೊತ್ತುಕೊಂಡು ನಿರ್ವಹಿಸುವಾಗ ಸ್ವಾಮಿ, ಅವರಿಗೆ ಬೇಕಾದಂಥ ಜ್ಞಾನ, ಬಲ, ಶಕ್ತಿ, ಆರೋಗ್ಯಗಳನ್ನು ದಯಮಾಡಿ ಅನುಗ್ರಹಿಸಿಕೊಡು ಸ್ವಾಮಿ. ಮಕ್ಕಳನ್ನು ನಡೆಸುವಾಗ ಅವರಿಗೆ ಜ್ಞಾನ ಬೋಧನೆಯನ್ನು ಹೇಳಿಕೊಡುವ ಹಾಗೆ ಬಾಲಶಿಕ್ಷೆಯನ್ನು ಕೊಟ್ಟು ಸ್ವಾಮಿ, ನಿನ್ನ ಮಾರ್ಗದಲ್ಲಿ ನಡೆಯುವುದಕ್ಕೆ, ನಿನ್ನ ವಿಚಾರವಾಗಿ ಅವರಿಗೆ ತಿಳಿಸುವುದಕ್ಕೆ ಅವರಿಗೆ ಬೇಕಾದಂಥ ಶಕ್ತಿಯನ್ನು ಕೊಡಪ್ಪ ಸ್ವಾಮಿ. ಜೀವಮಾನದಲ್ಲೆಲ್ಲ ಅವರು ತಮ್ಮ ಮಕ್ಕಳೊಡನೆಯೂ ತಮ್ಮ ಕುಟುಂಬದೊಡನೆಯೂ ಆರೋಗ್ಯದಿಂದಲೂ ಮತ್ತು ಧೈರ್ಯದಿಂದಲೂ ಯಾವುದೇ ಸಮಸ್ಯೆ ಬಂದರೂ ಎದುರಿಸಲು ಶಕ್ತರಾಗುವಂತೆಯೂ ನಿನ್ನ ಧರ್ಮದ ಬಲಗೆಯನ್ನು ಅವರ ಮೇಲಿರಿಸಿ ಜೀವಿತ ಕಾಲದಲ್ಲೆಲ್ಲ ಅವರನ್ನು ಕಾಪಾಡಿ ಆರಿಸಿ ಆಶೀರ್ವಿಸಬೇಕೆಂದು ಯೇಸು ಸ್ವಾಮಿಯ ದಿವ್ಯ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ಪ್ರೀತಿಯ ಕರ್ತನೆ, ಆಮೆನ್. ಕರ್ತನೆ ನಮ್ಮ ಪ್ರಾರ್ಥನೆಯನ್ನು ಲಾಲಿಸು. ಮಾನಸಿಕ ಒತ್ತಡ, ಖಿನ್ನತೆಗೆ ಒಳಗಾದವರಿಗಾಗಿ ನಾವು ಪ್ರಾರ್ಥಿಸೋಣ. ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ನಮ್ಮ ತಂದೆಯಾದ ದೇವರೇ, ಇಗೋ ಸ್ವಾಮಿ, ನಿನ್ನ ಪಾದ ಸನ್ನಿಧಿಗೆ ನಾವು ಕೂಡಿ ಬಂದಿದ್ದೇವೆ ಸ್ವಾಮಿ. ಕರ್ತನೇ, ನೀನು ಸೃಷ್ಟಿಕರ್ತನು ಕರ್ತನೇ. ಹೌದು ಸ್ವಾಮಿ, ನೀನು ಈಗಲೂ ಯಾವಾಗಲೂ ಸದಾ ಜೀವಿಸುವಂಥ ದೇವರು ನೀನು ಸ್ವಾಮಿ. ಕರ್ತನೇ, ನೀನು ದೂರಕ್ಕೂ ದೇವರು, ಹತ್ತಿರಕ್ಕೂ ದೇವರು, ಸಮೀಪಕ್ಕೂ ದೇವರು ನೀನೇ ಸ್ವಾಮಿ. ನೀನಲ್ಲದೆ ಬೇರೆ ಯಾವ ದೇವರು ನಮಗಿಲ್ಲ ಕರ್ತನೇ. ಹೌದು ಸ್ವಾಮಿ, ನಿನ್ನ ವಾಗ್ದಾನಗಳ ಮೇರೆಗೆ ನಾವು ಈ ಲೋಕದಲ್ಲಿ ಜೀವಿಸುತ್ತಿದ್ದೇವೆ ಸ್ವಾಮಿ. ನಿನ್ನ ಅಭಯ ವಾಕ್ಯಗಳ ಆಧಾರ ಮಾಡಿಕೊಂಡು ಈ ಲೋಕದಲ್ಲಿ ನಾವು ಜೀವಿಸುತ್ತಿದ್ದೇವೆ ಸ್ವಾಮಿ. ಪ್ರಪಂಚವೇ ಎಲ್ಲ ತಲ್ಲಣಿಸಿ ಹೋಗಿದೆ ಕರ್ತನೇ. ಎಲ್ಲ ಭಯಭ್ರಾಂತಿಯಿಂದ ತುಂಬಿ ಹೋಗಿದೆ ಕರ್ತನೇ. ಈ ಕರೋನಾ ವ್ಯಾಧಿಯಿಂದ ಸ್ವಾಮಿ, ನಿನ್ನ ಮಕ್ಕಳು ಸ್ವಾಮಿ ಯಾವ ಕಾರಣದಲ್ಲೂ ಭಯಭ್ರಾಂತರಾಗದಂತೆ, ದಿಗ್ಭ್ರಮಗೊಳ್ಳದಂತೆ ಸ್ವಾಮಿ, ನಿನ್ನ ಮಕ್ಕಳಿಗೆ ಕೊಟ್ಟಂತ ಅಭಯವನ್ನು ನೆರವೇರಿಸಬೇಕಾಗಿ ಬೇಡ್ಕೋತೇನೆ ಸ್ವಾಮಿ. ನಿನ್ನ ಮಕ್ಕಳು ಜಯದ ಜೀವಿತ, ಸಾಕ್ಷ್ಯ ಜೀವಿತ ಜೀವಿಸಲಿಕ್ಕೆ ಆಗುವಂತೆ ಕೃಪೆಯನ್ನು ದಯಪಾಲಿಸು ಸ್ವಾಮಿ. ಅಪ್ಪ, ಪ್ರಪಂಚಾದ್ಯಂತ ಎಲ್ಲ ಆಲಯಗಳು ಮುಚ್ಚಲ್ಪಟ್ಟಿದೆ ಸ್ವಾಮಿ. ಆದರೂ ಕರ್ತನೆ, ನಿನ್ನ ಮಕ್ಕಳ ಮನೆಯಲ್ಲಿ ಆರಾಧನೆಗಳು ನಡೆಯುತ್ತಾ ಇವೆ ಸ್ವಾಮಿ, ಸುವಾರ್ತೆಗಳು ನಡೆಯುತ್ತವೆ ಸ್ವಾಮಿ. ನಿನ್ನನ್ನು ಮಹಿಪಡಿಸುತ್ತಿದ್ದಾರೆ, ಘನಪಡಿಸುತ್ತಿದ್ದಾರೆ ಸ್ವಾಮಿ. ಹೌದು ಕರ್ತನೆ, ಮತ್ತೆ ಈ ಆಲಯಗಳು ತೆರೆದು ನೀನು ಬಂದು ನಿನ್ನ ಘನಪಡಿಸಲಿಕ್ಕಾಗುವಂತೆ, ನಿನ್ನ ಆರಾಧಿಸಲಿಕ್ಕಾಗುವ ಕೃಪೆಯನ್ನು ದಯಪಾಲಿಸು ಸ್ವಾಮಿ. ಅಪ್ಪ, ಈಗ ಯಾರ್ಯಾರು ಕರ್ತನೆ ಈಗಾಗಲೇ ಈ ಕೊರೋನಾ ವ್ಯಾಧಿಯಿಂದ ಗತಿಸಿ ಹೋಗಿದ್ದಾರೆ, ಅವ್ರ ಕುಟುಂಬಗಳಿಗೆ ಬೇಕಾದ ಆದರಣೆಯನ್ನು, ಶಾಂತಿಯನ್ನು, ಸಮಾಧಾನ, ಸಾಂತ್ವನ ಕೊಟ್ಟು ಆಶೀರ್ವದಿಸಬೇಕಾಗಿ ಬೇಡ್ಕೋತೇನೆ ಸ್ವಾಮಿ. ಯಾರ್ಯಾರು ವ್ಯಾಧಿಯಲ್ಲಿ ನರಳುತ್ತಿದ್ದಾರೋ ಅಂತ ಮಕ್ಕಳನ್ನು ನೀನು ಮುಟ್ಟಿ ಗುಣಪಡಿಸಿ ಅವ್ರ ಕುಟುಂಬಕ್ಕೆ ಸಂತೋಷ ಉಂಟು ಮಾಡಬೇಕಾಗಿ ಬೇಡ್ಕೋತೇನೆ ಸ್ವಾಮಿ. ಅಪ್ಪ, ಈ ಲೋಕದಲ್ಲಿ ಸೇವೆ ಮಾಡ್ತೇನೆ ಎಲ್ಲ ನಾವು ಸಭಾ ಪಾಲಕರನ್ನ, ಸಭಾ ಸೇವಕರನ್ನ ಕರ್ತನೆ, ಪ್ರವಾದಿಗಳನ್ನ, ಸುವಾರ್ತಿಕರನ್ನ, ಇವರೊಬ್ಬೊಬ್ಬರನ್ನು ಆಶೀರ್ವದಿಸು ಸ್ವಾಮಿ. ಅವರ ಸೇವೆಯಲ್ಲಿ ಪ್ರಸನ್ನತೆ ಇರಬೇಕಾಗಿ, ಅವರಿಗೆ ಯಾವ ಈ ಅಂಟು ರೋಗಗಳು ತಾಕದಂತೆ ನಿನ್ನ ದೂತರನ್ನು ಕಾವಲಿಸಿ ಆಶೀರ್ವದಿಸಬೇಕಾಗಿ ಬೇಡ್ಕೋತೇನೆ ಸ್ವಾಮಿ. ಅಪ್ಪ, ಎಲ್ಲ ಸಭೆಗಳ ಹಿಡಿದು ಬಾ ರಾಜ, ಒಬ್ಬೊಬ್ಬರನ್ನು ಕೈ ಹಿಡಿದು ನಡೆಸು ಸ್ವಾಮಿ. ನಿನ್ನ ಪವಿತ್ರಾತ್ಮನ್ನು ಒಬ್ಬೊಬ್ಬರ ಮೇಲೆ ಮಳೆಯಂತೆ ಸುರಿಸಿ ನಿನ್ನ ಮಕ್ಕಳು ಜಯದ ಜೀವಿತ, ಸಾಕ್ಷ್ಯ ಜೀವಿತ ಜೀವಿಸಲಿಕ್ಕೆ ಆಗುವಂತೆ ಕೃಪೆಯನ್ನು ದಯಪಾಲಿಸಬೇಕಾಗಿ ಬೇಡ್ಕೋತೇನೆ ಸ್ವಾಮಿ. ಹೌದು ಕರ್ತನೆ, ತಮ್ಮ ಸಂಬಂಧಿಗಳು ಕಳೆದು ಹೋದಂಥ ಸಂಬಂಧಿಕರಿಗಾಗಿ ಕಣ್ಣೀರು ಬಿಡುವಂಥ ಒಬ್ಬೊಬ್ಬ ಸಹೋದರ ಸಹೋದರಗಳನ್ನು ಆಶೀರ್ವದಿಸು ಸ್ವಾಮಿ. ಅಪ್ಪ, ನೀನು ನನ್ನ ಶಾಂತಿಯನ್ನು ನಿಮ್ಮಲ್ಲಿ ಬಿಟ್ಟು ಹೋಗ್ತೇನೆ ಎಂಬ ವಾಗ್ದಾನ ಮಾಡಿದಂಥ ದೇವರು ನೀನು ಸ್ವಾಮಿ. ಮಗನು ಗುಣಪಡಿಸದೆ, ಮಗನು ಬಿಡುಗಡೆ ಕೊಡದೆ ಹೋದರೆ ಬೇರೆ ಯಾರು ಬಿಡುಗಡೆ ಕೊಡ್ತಾರೆ ಸ್ವಾಮಿ. ಮಗನೇ ಕರ್ತನೆ, ಕಷ್ಟ ದುಃಖ
ಸಂಕಟ, ವ್ಯಾಧಿ, ನೋವು, ಬಡತನ, ಕಣ್ಣೀರಿಂದ ಬಿಡುಗಡೆ ಕೊಡುವಂಥ ಮಗನೇ ಕರ್ತನೆ. ಆ ಮಗನನ್ನು ಆರಾಧಿಸುವಂಥ ನಾವು ಧನ್ಯರು ಸ್ವಾಮಿ. ಹೌದು ಕರ್ತನೆ, ನಮ್ಮ ಸಂಗಡ ಬಾ. ಯುಗ ಸಮಾಪ್ತಿಯ ಎಲ್ಲ ದಿವಸಗಳು ನಾನು ನಿಮ್ಮ ಸಂಗಡ ಇರುತ್ತೆ ಎಂದು ವಾಗ್ದಾನ ಮಾಡಿದೆಯಲ್ಲ ಕರ್ತನೆ. ನಮ್ಮ ಸಂಗಡ ಬಂದು ಕರ್ತನೆ ನಮ್ಮ ಕೈ ಹಿಡಿದು ನಡೆಸು ಸ್ವಾಮಿ. ನಿನ್ನ ಮಕ್ಕಳು ಜಯದ ಜೀವಿತ, ಸಾಕ್ಷ್ಯ ಜೀವಿತ ಜೀವಿಸಲಿಕ್ಕಾಗುವಂತೆ ಕೃಪೆಯನ್ನು ದಯಪಾಲಿಸಬೇಕಾಗಿ ನಮ್ಮೊಬ್ಬನೇ ರಕ್ಷಕನು, ನಮ್ಮ ದೇವರು, ನಮ್ಮ ತಂದೆಯೂ ಆಗಿರುವಂಥ ಯೇಸು ಸ್ವಾಮಿ ಅಧಿಕಾರನ ನಾಮದಲ್ಲಿ ನಿನ್ನನ್ನು ಹತ್ತಿರದಿಂದ ಬೇಡಿ ಹೊಂದಿದ್ದೆ ನಮ್ಮ ತಂದೆಯೇ. ಆಮೇನ್, ಆಮೇನ್. ಕರ್ತನೆ, ನಮ್ಮ ಪ್ರಾರ್ಥನೆಯನ್ನು ಆಲಿಸು. ಆಮೇನ್. ಪ್ರಾರ್ಥನೆ ಮಾಡೋಣ. ಆತ್ಮದಲ್ಲಿಯೂ ಸತ್ಯದಲ್ಲಿಯೂ ನಿನ್ನನ್ನು ಆರಾಧಿಸುವಂತೆ ಈ ಆರಾಧನೆಯ ಮೂಲಕ, ನಿನ್ನ ವಾಕ್ಯ ಸಂದೇಶದ ಮೂಲಕ ನಮಗೆ ಕರೆಯನ್ನು ಕೊಡುವ ಪ್ರೀತಿಯ ದೇವರೇ, ನಿನ್ನ ಪರಿಶುದ್ಧ ನಾಮಕ್ಕೆ ನಾವು ಸ್ತೋತ್ರವನ್ನು ಸಮರ್ಪಿಸುತ್ತೇವೆ. ಸದಾಕಾಲವೂ ನಿನ್ನನ್ನು ಆರಾಧಿಸುವಂಥದ್ದನ್ನು, ಸ್ತುತಿಸುವಂಥದ್ದನ್ನು ನಿನ್ನ ಮಕ್ಕಳಾದಂತಹ ನಮ್ಮಿಂದ ನಿರೀಕ್ಷಿಸುವಂಥ ದೇವರು ನೀನಾಗಿದ್ದೆ. ಸದಾಕಾಲವೂ ನಿನ್ನ ಪರಿಶುದ್ಧ ಸಾನ್ನಿಧ್ಯದಲ್ಲಿ ಪರಿಶುದ್ಧನೇ, 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 ದೂತಗಣಗಳ ಒಡೆಯನಾದ ದೇವರೇ ಎಂಬುದಾಗಿ ಸೆರಾಫಿಯರು, ಕೆರೂಬಿಯರು ನಿನ್ನ ಪರಿಶುದ್ಧ ದೂತ ಸಮೂಹ ಹಾಡಿ ಸ್ತುತಿಸುತ್ತಿದ್ದ ಹಾಗೆ ನಮ್ಮ ಜೀವನದಲ್ಲಿ ಸ್ವಾಮಿ ಸದಾಕಾಲವೂ ಎಲ್ಲ ಸಮಯಗಳಲ್ಲಿ ನಿನ್ನನ್ನು ಆರಾಧಿಸುವಂತೆ, ನಿನ್ನನ್ನು ಸ್ತುತಿಸಿ ಕೊಂಡಾಡುವಂತೆ ಈ ಆರಾಧನೆಯ ಮೂಲಕ ನಮ್ಮೆಲ್ಲರನ್ನು ಬಲಪಡಿಸು, ನಿನ್ನ ಆತ್ಮನಿಂದ ತುಂಬಿಸಿ ನಮ್ಮ ಹೃದಯಗಳನ್ನು ಪ್ರೇರೇಪಿಸು ಎಂಬುದಾಗಿ ನಾವು ನಿನ್ನಲ್ಲಿ ಬೇಡುವವರಾಗಿದ್ದೇವೆ. ಇದುವರೆಗೂ ನಮ್ಮನ್ನು ಕಾಯ್ದು ಕಾಪಾಡಿದ್ದಿ, ಆಶೀರ್ವಾದ ಮಾಡಿದ್ದಿ, ಹರಸಿದ್ದಿ. ಜೀವಿತರ ಸಂಖ್ಯೆಯಲ್ಲಿ ನೀನು ನಮ್ಮನ್ನು ಎಣಿಸಿದ್ದಿ. ನಮ್ಮೆಲ್ಲರಿಗೆ ಬೇಕಾದ ಆರೋಗ್ಯವನ್ನು, ಭದ್ರತೆಯನ್ನು, ಸಂರಕ್ಷಣೆಯನ್ನು ಅನುಗ್ರಹಿಸಿಕೊಟ್ಟಿದ್ದಿ. ಅದಕ್ಕಾಗಿ ನಿನಗೆ ಸ್ತೋತ್ರ. ನೀನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆತು ಹೋಗದೆ ನಿನಗೆ ಕೃತಜ್ಞತೆಯನ್ನು ಸಮರ್ಪಿಸುತ್ತೇವೆ ಸ್ವಾಮಿ. ನಮ್ಮ ಹೃದಯಾಂತರಾಳದ ಮನಪೂರ್ವಕವಾದಂಥ ಸ್ತೋತ್ರಗಳನ್ನು ನಾವು ನಿನಗೆ ಅರ್ಪಿಸಿಕೊಡುತ್ತೇವೆ. ನಿನ್ನ ಮಕ್ಕಳಾದಂಥ ನಮ್ಮನ್ನು ಇಷ್ಟರ ಮಟ್ಟಿಗೆ ನೀನು ಇಟ್ಟಿರುವುದಕ್ಕಾಗಿ, ನಡೆಸಿರುವುದಕ್ಕಾಗಿ ನಾವು ನಿನ್ನನ್ನು ವಂದಿಸಿ ಕೊಂಡಾಡುವವರಾಗಿದ್ದೇವೆ. ನಿನ್ನ ಭದ್ರವಾದ ಕರೆಗಳಲ್ಲಿ ನಮ್ಮ ಕಾಣಿಕೆಗಳೊಂದಿಗೆ ಸ್ವಾಮಿ ನಮ್ಮ ದೇಹ, ಆತ್ಮ, ಪ್ರಾಣಗಳನ್ನು, ನಮ್ಮ ಜೀವಿತಗಳನ್ನು, ನಮ್ಮ ಕುಟುಂಬಗಳನ್ನು, ನಮ್ಮ ಸಭೆಗಳನ್ನು, ನಮ್ಮ ಸಮುದಾಯವನ್ನು ನಿನ್ನ ಕೈಗಳಲ್ಲಿ ಸಮರ್ಪಿಸಿ ಕೊಡುತ್ತೇವೆ. ನಮ್ಮೆಲ್ಲರಿಗೆ ಬೇಕಾಗಿರುವಂಥ, ನಮ್ಮ ಜೀವನಕ್ಕೆ ಬೇಕಾಗಿರುವಂಥ ಸುಭದ್ರತೆಯನ್ನು ಸ್ವಾಮಿ ನೀನು ಮಾತ್ರ ಅನುಗ್ರಹಿಸಿಕೊಡಲು ಶಕ್ತನಾಗಿದ್ದೆ. ನಿನ್ನ ಭದ್ರತೆಯುಳ್ಳ ಕರೆಗಳಲ್ಲಿ ಕರ್ತನೇ ನಮ್ಮನ್ನು ಸುರಕ್ಷಿತವಾಗಿರಿಸಿ ನಮ್ಮೆಲ್ಲರನ್ನ ನೀನು ಕಾಯ್ದು ಕಾಪಾಡು. ಯಾವ ಉಪದ್ರವವಾಗಲಿ, ರೋಗಗಳಾಗಲಿ, ಸೋಂಕಾಗಲಿ ಸ್ವಾಮಿ ನಮ್ಮ ಹತ್ತಿರಕ್ಕೂ ಬಾರದ ಹಾಗೆ ನಿನ್ನ ರಕ್ತದ ಕೋಟೆಯೊಳಗೆ ಪ್ರತಿಯೊಬ್ಬೊಬ್ಬರನ್ನ ಕರ್ತನೇ ನೀನು ಕಾವಲಾಗಿರಿಸಿ ಕಾಯ್ದು ಕಾಪಾಡು. ತಮ್ಮ ಜನ್ಮದಿನ ಕಂಡಂಥವರನ್ನು, ವಿವಾಹ ವಾರ್ಷಿಕೋತ್ಸವ ಕಂಡಂಥವರನ್ನು ನಿನ್ನ ಕೈಗಳಲ್ಲಿ ನಾವು ಸಮರ್ಪಿಸಿಕೊಡುತ್ತೇವೆ. ನೀನು ಆಶೀರ್ವಾದ ಮಾಡು ಸ್ವಾಮಿ. ಒಂದೊಂದು ದಿನ, ಒಂದೊಂದು ವರ್ಷ, ಒಂದೊಂದು ಕ್ಷಣ ಅದು ನಿನ್ನ ಆಶೀರ್ವಾದ ಹೊರತು ಮತ್ತೊಂದಲ್ಲ ಸ್ವಾಮಿ. ಹೊಸ ವರುಷವನ್ನು ಪ್ರವೇಶ ಮಾಡಿರುವಾಗಲೂ ನಿನ್ನ ಆಶೀರ್ವಾದಗಳೊಂದಿಗೆ, ನಿನ್ನ ಶುಭ ಕೃಪೆಯೊಂದಿಗೆ ಸ್ವಾಮಿ ಪ್ರತಿಯೊಬ್ಬೊಬ್ಬರ ಜೀವಿತಗಳನ್ನು ನೀನು ತುಂಬಿಸು ಎಂಬುದಾಗಿ ನಾವು ನಿನ್ನಲ್ಲಿ ಪ್ರಾರ್ಥಿಸುತ್ತೇವೆ. ಪ್ರಾಮುಖ್ಯವಾಗಿ ಈ ಸಂದರ್ಭದಲ್ಲಿ ಗಾಲ್ವಾನ್ನಲ್ಲಿ ನಡೆಯುತ್ತಿರುವಂಥ ಚೀನಾ ಮತ್ತು ಭಾರತ ನಡುವೆ ನಡೆದಂಥ ಸಂದಿಗ್ಧ ಪರಿಸ್ಥಿತಿಗಳಲ್ಲಿ ಕರ್ತನೆ ತಮ್ಮ ಪ್ರಾಣಗಳನ್ನು ಕಳೆದುಕೊಂಡಂಥ ನಮ್ಮ ಭಾರತ ದೇಶದ ಸೈನಿಕರನ್ನು ಈ ದಿನದಲ್ಲಿ ನಾವು ನೆನಪು ಮಾಡಿಕೊಳ್ಳುತ್ತೇವೆ. ನಮ್ಮ ದೇಶಕ್ಕಾಗಿ ಕರ್ತನೆ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟು, ನಮ್ಮ ದೇಶಕ್ಕಾಗಿ ಕರ್ತನೆ ತಮ್ಮ ಜೀವಿತವನ್ನೇ ಸಮರ್ಪಿಸಿದಂಥ ಎಲ್ಲ ಸೈನಿಕರನ್ನು, ಅವರ ಕುಟುಂಬಗಳನ್ನು ನೀನು ಆಶೀರ್ವಾದ ಮಾಡು. ತಮ್ಮ ಪ್ರಿಯರನ್ನು ಕಳೆದುಕೊಂಡು ದುಃಖದಲ್ಲಿ ಇರುವಂಥ ಕುಟುಂಬಗಳನ್ನು ನೀನು ಕನಿಕರಿಸು, ಸಂತೈಸು. ನಮ್ಮ ದೇಶಕ್ಕಾಗಿ ಅವರು ಕೊಟ್ಟಂಥ ಈ ತ್ಯಾಗ, ಮಾಡಿದಂಥ ಸಮರ್ಪಣೆ ಅದು ವ್ಯರ್ಥವಾಗದ ಹಾಗೆ ಸ್ವಾಮಿ ನಿನ್ನ ಆಶೀರ್ವಾದವನ್ನು ನಮ್ಮ ಇಡೀ ಭಾರತ ದೇಶಕ್ಕೆ, ನಮ್ಮ ದೇಶಕ್ಕೆ ಬೇಕಾದಂಥ ಸುಭದ್ರತೆಯನ್ನು ನೀನು ತಾನೇ ಅನುಗ್ರಹಿಸಿಕೊಡು ಎಂಬುದಾಗಿ ನಾವು ನಿನ್ನಲ್ಲಿ ಪ್ರಾರ್ಥಿಸುತ್ತೇವೆ. ವಾಕ್ಯ ಸಂದೇಶವನ್ನು ನೀಡಿದಂಥ ಪ್ರಿಯ ಸಹೋದರರನ್ನು, ಅವರ ಸೇವೆಯನ್ನು, ಅವರ ಕುಟುಂಬವನ್ನು, ಅವರ ಜವಾಬ್ದಾರಿಯನ್ನು ನೀನು ಆಶೀರ್ವಾದ ಮಾಡು. ನಿನ್ನ ಆತ್ಮನ ಜ್ಞಾನದಿಂದ ತುಂಬಿಸಿ ಕೈ ಹಿಡಿದು ಮುನ್ನಡೆಸು ಸ್ವಾಮಿ. ನಮ್ಮ ಸಭೆಯಲ್ಲಿರುವ ಪ್ರತಿಯೊಬ್ಬೊಬ್ಬರನ್ನೂ ಈ ಸಮಯದಲ್ಲಿ ನಿನ್ನ ಕೈಗಳಿಗೆ ಒಪ್ಪಿಸಿಕೊಡುತ್ತೇವೆ. ಪ್ರತಿಯೊಬ್ಬೊಬ್ಬರನ್ನು ನಿನ್ನ ಭದ್ರವಾದ ಕರಗಳಲ್ಲಿ ಸುರಕ್ಷಿತವಾಗಿರಿಸಿ ಕಾಯ್ದು ಕಾಪಾಡು. ತಂದೆಯಂದಿರ ದಿನದಲ್ಲಿ ನಮ್ಮ ಸಭೆಗಳಲ್ಲಿರುವಂಥ ಎಲ್ಲ ತಂದೆಯಂದಿರಿಗಾಗಿಯೂ ನಾವು
ಪ್ರಾರ್ಥಿಸುತ್ತಾ ಶುಭವನ್ನು ಹಾರೈಸುತ್ತೇವೆ. ಕುಟುಂಬದ ಯಜಮಾನರಾಗಿ, ಒಡೆಯರಾಗಿ ಅವರಿಗೆ ಕೊಟ್ಟಿರುವ ಜವಾಬ್ದಾರಿಗಳನ್ನು ನಿರ್ವಹಿಸುವಲ್ಲಿ ನಿನ್ನ ಸಕಲ ಆಶೀರ್ವಾದಗಳನ್ನು ಅವರಿಗೆ ಒದಗಿಸು ಎಂಬುದಾಗಿ ಪ್ರಾರ್ಥಿಸುತ್ತೇವೆ. ನಮ್ಮ ಎಲ್ಲ ಪ್ರಾರ್ಥನೆಗಳೊಂದಿಗೆ ನಮ್ಮನ್ನೇ ಸ್ವಾಮಿ ನಿನ್ನ ಕೈಗಳಲ್ಲಿ ಒಪ್ಪಿಸಿಕೊಡುತ್ತಾ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥನೆಯನ್ನು ಬೇಡುತ್ತೇವೆ ನಮ್ಮ ತಂದೆಯೇ, ಆಮೇನ್. ನಾವೆಲ್ಲರೂ ಒಟ್ಟಾಗಿ ಸಂಗೀತಗಳಲ್ಲಿ 216ನೆಯ ಸಂಗೀತವನ್ನು ಹಾಡೋಣ. 216ನೆಯ ಸಂಗೀತ. ನಾನು ನಿನ್ನವ ಪ್ರಿಯ ಕರ್ತನೆ, ನಿನ್ನ ವಾಕ್ಯ ಕೇಳಿದೆ, ಇನ್ನು ಕೇವಲ ನಿನ್ನ ಅನ್ಯೋನ್ಯಕ್ಕೆ ಸೇರೋದೆನ್ನ ಕೋರಿಕೆ. ನಾವೆಲ್ಲರೂ ಒಟ್ಟಾಗಿ ಕರ್ತನು ಕಲಿಸಿಕೊಟ್ಟ ಪ್ರಾರ್ಥನೆಯನ್ನು ಅರಿಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವು ನೀ ಹೊತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ರಾಜ್ಯವು ಬಲವು ಮಹಿಮೆಯು ಸದಾಕಾಲವು ನಿನ್ನವೇ. ಆಮೇನ್. ವಿಶ್ವಾಸದಿಂದ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮ ತಂದೆಯಾಗಿಯೂ ನಮ್ಮ ತಾಯಿಯಾಗಿಯೂ ನಮ್ಮನ್ನು ಪರಿಪಾಲಿಸುತ್ತಾ, ಪೋಷಿಸುತ್ತಾ, ಸಲಹುತ್ತಾ, ಸಂತೈಸುತ್ತಾ, ಪ್ರೀತಿ ಮಾಡುತ್ತಾ, ಕೈ ಹಿಡಿದು ಮುನ್ನಡೆಸುತ್ತಿರುವಂಥ
ತಂದೆ, ಕುಮಾರ, ಪರಿಶುದ್ಧಾತ್ಮನಾಗಿರುವಂತಹ ತ್ರಯೇಕ ದೇವರ ಆಶೀರ್ವಾದ ವಿಶೇಷವಾಗಿ ನಮ್ಮ ಸಭೆಗಳಲ್ಲಿ ಇರುವಂಥ ಎಲ್ಲ ತಂದೆಯಂದಿರೊಂದಿಗೂ, ಇಡೀ ಸಭೆಯೊಂದಿಗೂ, ನಮ್ಮ ಇಡೀ ಬೆಂಗಳೂರು ಪಟ್ಟಣದೊಂದಿಗೂ, ನಮ್ಮ ರಾಜ್ಯದೊಂದಿಗೂ, ನಮ್ಮ ದೇಶದೊಂದಿಗೂ, ಇಡೀ ಜಗತ್ತಿನೊಂದಿಗೂ ಇಂದಿನಿಂದ ಸದಾ ಕಾಲಕ್ಕೂ ನೆಲೆಯಾಗಿರಲಿ ಸ್ವಾಮಿ. ಆಮೇನ್.